वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ಶ್ರೀಕೃಷ್ಣ ಸರ್ವನಿಂದ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಶ್ರೀ ಚಿಕ್ಕಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಜ್ಞಾನಯಜ್ಞ ಶಾಲೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಕಠೋಪನಿಷತ್. ಮೊದಲಿಗೆ ಪ್ರಾರ್ಥನೆ. ಓಂ ನಮೋ ಭಗವತೆ ವೈವಸ್ವತಾಯ ಮೃತ್ಯವೆ ಬ್ರಹ್ಮವಿದ್ಯಾಚಾರ್ಯಾಯ ನಚಿಕೇತಸೇ ಚ. ನಚಿಕೇತ ಯಮಧರ್ಮರಾಜನಲ್ಲಿ ಒಂದು ಪ್ರಶ್ನೆಯನ್ನು ಮಾಡಿದನು. ಏಯಂ ಪ್ರೇತೆ ವಿಚಿಕಿತ್ಸಾ ಮನುಷ್ಯೇ ಅಸ್ತಿ ಇತಿ ಏಕೆ ನಾಯಂ ಅಸ್ತಿ ಚ ಏಕೆ. ಪ್ರೇತೆ ಅಂತಂದರೆ ಮರಣ ಹೊಂದಿರುವಂತಹ ವ್ಯಕ್ತಿ, ಮರಣ ಹೊಂದಿರುವಂತಹ ವ್ಯಕ್ತಿಯನ್ನು ಕುರಿತು ಪ್ರೇತೆ ಅಂತ ಹೇಳ್ತಾರೆ. ವಿಚಿಕಿತ್ಸಾ ಅಂತಂದರೆ ಈ ವಿಚಾರದಲ್ಲಿ ಮರಣ ಹೊಂದಿದಂತಹ ವ್ಯಕ್ತಿಯ ಅಂತಂದರೆ ಪ್ರೇತದ ಬಗ್ಗೆ ಇರುವಂತಹ ಸಂಶಯ. ಮನುಷ್ಯ ಲೋಕದಲ್ಲಿ, ಈ ಲೋಕದಲ್ಲಿ ಪ್ರೇತದ ಬಗ್ಗೆ, ಪ್ರೇತ ಅಂತಂದರೆ ಒನ್ಸ್ ಅಗೇನ್ ಮರಣ ಹೊಂದಿದಂತಹ ವ್ಯಕ್ತಿಯ ಬಗ್ಗೆ ಹೇಳಬೇಕಾದ್ರೆ ಆ ರೀತಿ ಹೇಳ್ತಾರೆ. ಆ ವಿಚಾರದಲ್ಲಿ ಒಂದು ಸಂಶಯ ಇದೆ. ಏನದು ಸಂಶಯ? ಕೆಲವು ಜನ ಹೇಳ್ತಾರೆ ಆ ವ್ಯಕ್ತಿಗೆ ಮರಣವಾಗಿದೆ, ಆದರೆ ಅದು ಇನ್ನೂ ಅಲ್ಲೇ ಇದೆ. ಮತ್ತೊಂದು ವರ್ಗದ ಜನ ಹೇಳ್ತಾರೆ ನಾಯಮಸ್ತಿ, ಇಲ್ಲ ಖಂಡಿತ ಅಲ್ಲಿ ಇನ್ನೇನು ಉಳಿದಿಲ್ಲ, ಅದಾಗೋಗಿದೆ, ಮರಣ ಸಂಭವಿಸಿದೆ ಅಂತಂದಮೇಲೆ ದಟ್ ಈಸ್ ದಿ ಎಂಡ್ ಆಫ್ ಎವ್ರಿಥಿಂಗ್, ಅಲ್ಲಿ ಇನ್ನೇನು ಇಲ್ಲ. ಈ ಅದು ಇದೆಯಾ ಅಥವಾ ಅದು ಇಲ್ವಾ ಅನ್ನುವಂತಹ ಪ್ರಶ್ನೆ. ವಾಟ್ ಈಸ್ ದಿಸ್ ಅದು? ಈ ಅದು ಅನ್ನುವಂತಹದ್ದನ್ನ ಉಪನಿಷತ್ನ ಈ ಭಾಗದ ಈ ಶ್ಲೋಕದಲ್ಲಿ ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ವೆರಿ ಕನ್ಫ್ಯೂಸಿಂಗ್. ದೇಹ ಈಸ್ ಮೇಡ್ ಅಪ್ ಆಫ್ ಪಂಚಭೂತಾಸ್, ಪಂಚಭೂತಗಳಿಂದ ನಿರ್ಮಾಣವಾಗಿರುವಂತಹದ್ದು. ಬಟ್ ಅಂತಹ ದೇಹ ನಮಗೆ ಸಿಕ್ಕಿರುವಂತಹದ್ದು ಕರ್ಮದ ಫಲ. ಇಟ್ ಈಸ್ ಆಲ್ಸೋ ಕಾಲ್ಡ್ ಪ್ರಾರಬ್ಧ. ಪ್ರಾರಬ್ಧ ಅಂತಂದಾಗ ಅದು ಕೆಟ್ಟದು ಅಂತಲೇ ಏನಲ್ಲ. ಸೊ ಪ್ರಾರಬ್ಧ ಅಂತಂದರೆ ಇಟ್ ಜಸ್ಟ್ ಫಾಲೋಡ್. ನನ್ನ ಹಿಂದಿನ ಕರ್ಮಫಲಗಳು ಒಟ್ಟಾಗಿಯಾಗಿ ದೇಹ ರೂಪದಲ್ಲಿ ಇಟ್ಸ್ ಫಾಲೋಯಿಂಗ್ ಮೀ. ಸೊ ದಟ್ ಈಸ್ ದಿ ಎಕ್ಸಾಕ್ಟ್ ಮೀನಿಂಗ್ ಆಫ್ ಪ್ರಾರಬ್ಧ. ಸೊ ಇಟ್ ನೀಡ್ ನಾಟ್ ಬಿ ಕೆಟ್ಟದು. ಸೊ ಪಂಚಭೂತಗಳಿಂದ ಆಗಿರುವಂತಹ ಈ ದೇಹ ಈಸ್ ಎ ಪ್ರಾರಬ್ಧ ಫಲ. ಈ ದೇಹದಲ್ಲಿ ಅದಕ್ಕೆ ಒಂದು ಜನ್ಮ ಅಂತ ಹೇಳಿ ಈ ಭೂಮಿಗೆ ಅದು ಬಂದಾಗ ಅಲ್ಲಿ ಜೀವ ಅನ್ನುವಂತಹದ್ದು ಒಂದು ಉದಯವಾಯಿತು. ಸೊ ದೇಹದಲ್ಲಿ ಒಬ್ಬ ಜೀವಾತ್ಮ ಅಂತ ಒಬ್ಬ ಇದ್ದಾನೆ. ಅವನಿರುವ ಕಾರಣದಿಂದ ದೋ ದ ದೇಹ ಈಸ್ ಜಡ, ಬೇಸಿಕಲಿ ದೇಹ ಅಂತಂದಾಗ ಅದು ಜಡ, ಅದು ಜಡವೇ ಆಗಿದ್ರೂ ಕಾರಣ ದೇಹದಲ್ಲಿ ಆ ಜೀವ ಅನ್ನುವಂತಹ ಚೈತನ್ಯ ಇದ್ದ ಕಾರಣದಿಂದ ದೇಹದಲ್ಲಿ ಅನೇಕ ಚಟುವಟಿಕೆಗಳು ಆಗ್ತಾ ಬಂದಿದೆ. ಸೊ ಈ ಪ್ರಪಂಚದಲ್ಲಿ ಅವನು ಅನೇಕ ವ್ಯವಹಾರಗಳನ್ನು ಮಾಡ್ತಾ ಇದ್ದಾನೆ ತನ್ನ ಬದುಕು ಅಂತ ಹೇಳಿ. ಈಗ ದೇಹದ ಆಯಸ್ಸು ಅನ್ನುವಂತಹದ್ದು ಮುಗಿಯಿತು, ದೇಹಕ್ಕೆ ಮರಣ ಪ್ರಾಪ್ತವಾಗಿದೆ. ದೇಹ ಫಾಲ್ಸ್ ಡೌನ್, ದೇಹ ಬಿದ್ದು ಹೋಗಿದೆ. ಬಿದ್ದ ದೇಹದಿಂದ ಅಲ್ಲಿಯವರೆಗೆ ಇದ್ದಂತಹ ಆ ಜೀವಾತ್ಮ ಅದು ಈಗ ಎಲ್ಲಿ ಹೋಯಿತು? ಸೊ
ಸೊ ಹೀಗೆ ಮನುಷ್ಯ ಲೋಕದಲ್ಲಿ ಪ್ರೇತೆ ಮರಣ ಹೊಂದಿದಂತಹ ವ್ಯಕ್ತಿಗಳ ಬಗ್ಗೆ ಅದು ಇದೆಯಾ ಅದು ಇಲ್ವಾ ಅನ್ನುವಂತಹ ಸಂಶಯ ಈ ನಮ್ಮ ಲೋಕದಲ್ಲಿದೆ. ಇಂತಹ ಪ್ರಶ್ನೆ ಅನೇಕರನ್ನು ಕಾಡ್ತಾ ಇದೆ. ಆದ್ದರಿಂದ ನನಗೆ ಅದರ ಬಗ್ಗೆ ಆಸಕ್ತಿ ಇರೋದ್ರಿಂದ, ಹೇ ಲಾರ್ಡ್, ನನಗೆ ಅದನ್ನು ತಿಳಿಸ್ಕೊಡು, ಅದು ಇದೆಯೋ ಅಥವಾ ಅದು ಇಲ್ವೋ. ಇಲ್ಲಿ ಇಟ್ಸ್ ಅ ವೆರಿ ಡೀಪ್ ಕ್ವಶನ್. ಅನೇಕರಿಗೆ ಪ್ರಶ್ನೆ ಹೇಗೆ ಮಾಡಬೇಕು ಅನ್ನುವಂತಹದ್ದು ಗೊತ್ತಾಗದೆ ಹೋದರೂ ಕೂಡ ಮರಣ ತಕ್ಷಣ ಮುಂದೆ ಏನು, ಸೊ ಆ ಮುಂದೆ ಏನು ಅನ್ನುವಂತಹದ್ದು ಅನೇಕ ರೀತಿಯ ಚಿಂತನೆಗಳಿಗೆ ಅವಕಾಶವನ್ನು ಕೊಡುತ್ತೆ. ಒಂದು, ಆ ವ್ಯಕ್ತಿಯನ್ನ ನಂಬಿದಂತಹ ಉಳಿದವರಿಗೆ ಮುಂದೆ ಏನು ಅನ್ನುವಂತಹದ್ದು ಇನ್ನೂ ಅವನಿಲ್ವಲ್ಲ ಅನ್ನುವಂತಹ ಒಂದು ಹೆದರಿಕೆಯಿಂದ ಕೂಡ ಮುಂದೇನು ಅಂತ ಕೇಳಿರ್ತಾರೆ. ಅಥವಾ ಇಲ್ಲಿಯವರೆಗೆ ಆ ದೇಹದಲ್ಲಿ ಒಬ್ಬ ಜೀವಾತ್ಮ ಅನ್ನುವಂತಹವನಿಗಿದ್ದ, ಅವನಿದ್ದು ಅನೇಕಗಳನ್ನು ಈ ದೇಹದ ಮೂಲಕ ಇಲ್ಲಿ ಅದು ಕರ್ಮಗಳನ್ನಾಗಲಿ ಅಥವಾ ಅನೇಕ ಚಟುವಟಿಕೆಗಳನ್ನು ಇಲ್ಲಿ ನಡೆಸ್ಕೊಂಡು ಹೋಗ್ತಾ ಇತ್ತು. ನೋ ದ ಬಾಡಿ ಈಸ್ ನೋ ಮೋರ್, ದ ಬಾಡಿ ಫಾಲ್ಸ್, ಅಲ್ಲಿ ಒಂದು ಮರಣ ಆಗಿದೆ. ಸೊ ಮುಂದೆ ಸಂಸ್ಕಾರ ಆಗುತ್ತೆ ನಿಜ, ಬಟ್ ವಾಟ್ ಹ್ಯಾಪನ್ಸ್? ಹೀಗೆ ಆ ಪ್ರಶ್ನೆಗಳನ್ನು ಹೇಗೆ ಕೇಳಬೇಕು ಅನ್ನುವಂತಹದ್ದು ಗೊತ್ತಿಲ್ಲದೆ ಹೋದರೂ ಕೂಡ ಒಂದು ಮರಣವಾದ ವ್ಯಕ್ತಿಯ ಸುತ್ತ ಏಳುವಂತಹ ಅನೇಕ ರೀತಿಯ ಸಂಶಯಗಳನ್ನು ಒಟ್ಟು ಮಾಡಿ ಇಲ್ಲಿ ಒಂದು ಪ್ರಶ್ನೆಯನ್ನು ನಚಿಕೇತ ಮಾಡಿದ್ದಾನೆ. ಆ ಮುಂದೆ ಏನು ಅಂತ ಹೇಳಿದಾಗ ಆ ಜೀವಾತ್ಮ ಅನ್ನುವಂತಹವನು, ಅಲ್ಲಿದ್ದವನು, ಅವನ ಗತಿ ಏನು ಅನ್ನುವಂತಹ ಪ್ರಶ್ನೆ ಕೂಡ ಆಗಿರಬಹುದು. ಯಾಕೆ ಅಂತಂದರೆ ನಚಿಕೇತ ಒಂದು ಸಂದರ್ಭದಲ್ಲಿ ಯಮಧರ್ಮರಾಜನೊಂದಿಗೆ ಮಾತಾಡಬೇಕಾದ್ರೆ he has expressed, ಹೇ ಯಮರಾಜ, ನಾನು ಈವರೆಗೆ ಸ್ವರ್ಗಲೋಕವನ್ನು ನೋಡಿಲ್ಲ, ಆದರೆ ಸ್ವರ್ಗಲೋಕದ ವಿವರಣೆ ನನಗೆ ಗೊತ್ತು. ಸ್ವರ್ಗ ಅಂತಂದ್ರೆ ಏನು, ಸ್ವರ್ಗದಲ್ಲಿ ಏನಿದೆ, ಸ್ವರ್ಗದಲ್ಲಿ ಏನಿಲ್ಲ, ಸ್ವರ್ಗದಲ್ಲಿ ಏನೇನೆಲ್ಲ ಇದೆ, ಸುಖ, ಶಾಂತಿ, ನೆಮ್ಮದಿ, ಹೀಗೆ ಅನೇಕಗಳು ಅಲ್ಲಿ ಇದೆ. ಮತ್ತು ಏನಿಲ್ಲ ಅಲ್ಲಿ ಮರಣ ಅನ್ನುವಂತಹದ್ದು ಇಲ್ಲ. ಯಾಕೆ ಅಂತಂದರೆ ಸ್ವರ್ಗಲೋಕದಲ್ಲಿ ನಿನಗೆ ಪ್ರವೇಶ ಇಲ್ಲಪ್ಪ, ನೀನು ಅಲ್ಲಿ ಇಲ್ಲದೆ ಇರೋದ್ರಿಂದ ಅಲ್ಲಿ ಯಾರಿಗೂ ಮರಣ ಇಲ್ಲ. ಸೊ ಇಂತಹ ಅನೇಕ ವಿವರಣೆಗಳು ಸ್ವರ್ಗದ ಬಗ್ಗೆ ನಾನು ಬಲ್ಲವರಿಂದ ತಿಳ್ಕೊಂಡಿದ್ದೀನಿ. ನನಗೆ ಗೊತ್ತಿಲ್ಲ, ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ಆದರೆ ನೀನೊಬ್ಬ ಜ್ಞಾನಿ, ನಿನಗೆಲ್ಲ ಗೊತ್ತಿದೆ. ಆದ್ದರಿಂದ ನಾನು ಸ್ವರ್ಗದ ಬಗ್ಗೆ ಇಂತಹ ವಿವರಣೆಯನ್ನು ನನ್ನ ಹ್ಯಾವ್ ಕಲೆಕ್ಟೆಡ್. ಅಂಡ್ ಅಟ್ ದಿ ಸೇಮ್ ಟೈಮ್ ನಚಿಕೇತುವಿನ ಮತ್ತೊಂದು ಎಕ್ಸ್ಪೀರಿಯನ್ಸ್ ಏನು ಅಂತಂದರೆ, ಈ ಹಿಂದೆ ತಂದೆ ವಾಜಶ್ರವಸ್ ಮುಂದೆ ಅಂತಂದರೆ ಮರಣವಾದ ನಂತರ, ಈ ಅರ್ಥವನ್ನು ಮಾಡ್ಕೋಬೇಕಾಗತ್ತೆ. ಸೊ ವಾಜಶ್ರವಸ್ಸು ಮುಂದೆ, ನನ್ನ ಮರಣವಾದ ನಂತರದಲ್ಲಿ ನನಗೆ ಸ್ವರ್ಗದ ಬಯಕೆ ಇದೆ, ನಾನು ಹೋಗಿ ಸ್ವರ್ಗವನ್ನು ಸೇರಬೇಕು. ಈ ಕಾರಣದಿಂದ ನಾನು ಒಂದು ಯಾಗವನ್ನು ಮಾಡ್ತಾ ಇದ್ದೀನಿ. ಆ ಯಾಗವನ್ನು ಮಾಡಿ ಯಾಗದ ನಂತರ ಯಾಗದಲ್ಲಿ ಹೇಳಿರುವಂತಹ ಮತ್ತೊಂದು ಕರ್ಮದ ಆಚರಣೆ ಅಂತಂದರೆ ನನ್ನ ಸರ್ವಸ್ವವನ್ನು ನಾನು ದಾನ ಮಾಡಬೇಕು. ಇವೆಲ್ಲವುಗಳನ್ನು ಮಾಡಿ ನಾನು ಮರಣದ ನಂತರದಲ್ಲಿ ಸ್ವರ್ಗವನ್ನು ಹೋಗಿ ಸೇರ್ತೀನಿ ಅಂತ ಹೇಳಿ ತಂದೆ ಸ್ವರ್ಗದ ಆಕಾಂಕ್ಷಿ. ಈ ಕಾರಣದಿಂದ ಅವನು ಯಾಗದಲ್ಲಿ ಸರ್ವಸ್ವವನ್ನು ಕೂಡ ದಾನ ಮಾಡ್ತಾನೆ. ಈ ವಿಚಾರ ಕೂಡ ನಚಿಕೇತ ಬಹಳ ಹತ್ತಿರದಿಂದ ಗಮನಿಸಿರೋದ್ರಿಂದ ಇದ್ರ ಬಗ್ಗೆ ಕೂಡ ಅವನಿಗೆ ಜ್ಞಾನ ಇದೆ. ಸೊ ಈ ಒಂದು ಸಂದರ್ಭವನ್ನು ನಾವು ಮತ್ತಷ್ಟು ಗಂಭೀರವಾಗಿ ಯೋಚನೆ ಮಾಡಿದ್ರೆ ನಚಿಕೇತನೇ ಹೇಳ್ತಾನೆ, ದೆರ್ ಈಸ್ ಎ ಹೈಯರ್ ಲೋಕ. ಸ್ವರ್ಗ ಅನ್ನುವಂತಹದ್ದು ಒಂದು ಉತ್ತಮವಾದ ಲೋಕ. ಹೈಯರ್ ಅಂತಂದರೆ ಒಂದು ಉತ್ತಮ ಅನ್ನೋ ಅರ್ಥವನ್ನು ನಾವು ತಗೋಬೇಕಾಗ್ತದೆ. ಸೊ ಸ್ವರ್ಗ ಈಸ್ ಎ ಹೈಯರ್ ಲೋಕ. ಈ ಲೋಕಕ್ಕೆ ಕಂಪೇರ್ ಮಾಡಿದ್ರೆ ಸ್ವರ್ಗಲೋಕ ಈಸ್ ಲಿಟಲ್ ಶ್ರೇಷ್ಠ. ಅಲ್ಲಿ ಅನೇಕ ಸುಖ ವೈಭೋಗಗಳನ್ನು ಅನುಭವಿಸಬಹುದು. ಅಲ್ಲಿ ಮರಣವಿಲ್ಲ,
ಅದಕ್ಕೆ ತದ್ವಿರುದ್ಧವಾಗಿ ಈ ಲೋಕದಲ್ಲಿ ಸುಖ ಮತ್ತು ದುಃಖ ಎರಡರ ಅನುಭವಗಳು ಕೂಡ ನಿರಂತರವಾಗಿ ಆಗ್ತಾ ಇರುತ್ತೆ. ಸುಖ ಅನ್ನುವಂತಹದ್ದನ್ನು ನಾವು ಅನುಭವಿಸ್ತಾ ಇರ್ತೀವಿ, ಇನ್ನೂ ಬೇಕು ಇಂತಹ ಸುಖ ಅಂತ ನಾವು ಅದನ್ನು ಅನುಭವಿಸ್ತಾ ಇರುವಂತಹ ಮಧ್ಯದಲ್ಲೇ ಆ ಕ್ಷಣದಲ್ಲಿ ಅದು ಮಾಯವಾಗಿ ಹೋಗಿ ದುಃಖವಾಗಿ ಪರಿಣಾಮವಾಗುತ್ತೆ. ದಟ್ ಮೀನ್ಸ್ ಈ ಲೋಕದಲ್ಲಿ ಸುಖ ಅಂತ ನಾವು ಅನುಭವಿಸಿದ್ರು ಕೂಡ ಇಟ್ ಈಸ್ ಟೆಂಪರರಿ. ಅದೇ ರೀತಿ ದುಃಖ ಅಂತ ಗೋಳಾಡ್ತಾ ಇರ್ತೀವಿ, ಅಳ್ತಾ ಇರ್ತೀವಿ ದಿನ ಬೆಳಗಾದ್ರೆ. ಒಂದು ದಿನ ಎಲ್ಲವೂ ಮರೆತು ಹೋಗುವಂತಹ ಯಾವುದೋ ಒಂದು ಘಟನೆಯ ಮೂಲಕ ಅದು ನಮ್ಮನ್ನು ಮೇಲಕ್ಕೆ ಎತ್ತಿರುತ್ತೆ. ನಗ್ನಗ್ತಾ ನಾವು ಬದುಕು ಮತ್ತೆ ಪ್ರಾರಂಭ ಮಾಡ್ತೀವಿ. ಎಲ್ಲ ಸರಿ ಹೋಯ್ತಪ್ಪ, ನೌ ಐ ಆಮ್ ಫೈನ್ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಮತ್ತೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಸರಿ ಇಲ್ಲ ಅನ್ನುವಂತಹದ್ದು ಗೊತ್ತಾಗುತ್ತೆ. ದಟ್ ಮೀನ್ಸ್ ಈ ಲೋಕದಲ್ಲಿ ಸುಖ ದುಃಖ ಅನ್ನುವಂತಹ ಎರಡೂ ಅನುಭವಗಳು ಕೂಡ ಕ್ಷಣಿಕ, ಕೆಲವು ಸಮಯದವರೆಗೆ ಅದು ನಮ್ಮ ಜೊತೆ ಇರುತ್ತೆ. ಆದರೆ ಸ್ವರ್ಗ ಇಸ್ ನಾಟ್ ಲೈಕ್ ದಟ್. ಸ್ವರ್ಗದಲ್ಲಿ ಕಷ್ಟ ಅನ್ನುವಂತಹದ್ದೇ ಇಲ್ಲ, ದುಃಖವೇ ಇಲ್ಲ, ಸದಾ ಸುಖ ವೈಭೋಗ. ಆದ್ರಿಂದ ಈ ಲೋಕಕ್ಕಿಂತ ದೆರ್ ಈಸ್ ಅ ಹೈಯರ್ ಲೋಕ, ಅದನ್ನ ಸ್ವರ್ಗಲೋಕ. ಸೊ ಅದ್ರ ಬಗ್ಗೆ ನನಗೆ ಜ್ಞಾನ ಇದೆ, ಅದು ಕೂಡ ನನಗೆ ಗೊತ್ತು. ಸೊ ಸ್ವರ್ಗದ ಬಯಕೆಯ ಕಾರಣದಿಂದ ನನ್ನ ತಂದೆ ವಾಜಶ್ರವಸ್ಸು ಒಂದು ಯಾಗವನ್ನು ಮಾಡಿ, ಯಾಗದ ನಂತರದಲ್ಲಿ ಅನೇಕ ರೀತಿಯ ದಾನಗಳನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಎಲ್ಲವನ್ನ ದಾನ ಮಾಡಬೇಕು ಅಂತ ಅಲ್ಲಿ ಯಾಗದ ನಿಯಮ ಇದೆ. ಆ ಪ್ರಕಾರ ಅವನು ದಕ್ಷಿಣೆಯ ರೂಪದಿಂದ ಅನೇಕ ವಸ್ತುಗಳನ್ನು ಅಲ್ಲಿ ಸೇರಿರುವಂತಹ ಎಲ್ಲರಿಗೂ ದಾನವಾಗಿ ಕೊಡ್ತಾ ಬರ್ತಾನೆ. ಈ ದಾನ ಪ್ರಕ್ರಿಯೆ ನಡೀತಾ ಇರುವಂತಹದನ್ನ ದೂರದಿಂದ ಕುಳಿತು ನಚಿಕೇತ ಇವೆಲ್ಲವನ್ನ ಗಮನಿಸ್ತಾನೆ. ತಂದೆ ದಕ್ಷಿಣೆಯ ರೂಪ ಅಂತ ಹೇಳಿ ಅಲ್ಲಿರುವಂತಹ ಯಾಗದಲ್ಲಿ ನೆರೆದಿರುವ ಎಲ್ಲರಿಗೂ ಕೂಡ ನಿಷ್ಪ್ರಯೋಜಕವಾದ ವಸ್ತುವನ್ನು ಕೊಡ್ತಾ ಇದ್ದಾನೆ. ವಯಸ್ಸಾದ ಹಸುಗಳು, ಅದು ನೀರು ಇನ್ನು ಮುಂದೆ ನೀರೇ ಕುಡಿಯೋಕ್ಕಾಗೋದಿಲ್ಲ. ಇಟ್ ಹ್ಯಾಸ್ ರೀಚ್ ದಟ್ ಹೈಯೆಸ್ಟ್ ಲೆವೆಲ್. ಅದರ ಆಯಸ್ಸನ್ನ ಪೂರ್ಣವಾಗಿ ಅದು ಬಂದ್ಬಿಟ್ಟಿದೆ. ಇನ್ನು ನೀರು ಕುಡಿಯೋಕ್ಕಾಗೋದಿಲ್ಲ, ಇನ್ನು ಮೇವು ತಿನ್ನಕ್ಕಾಗೋದಿಲ್ಲ, ಇನ್ನು ಹಾಲು ಹಿಂಡಕ್ಕಾಗೋದಿಲ್ಲ. ಸೊ ಇಂತಹ ನಿಷ್ಪ್ರಯೋಜಕವಾದ ಹಸುಗಳನ್ನು ದಾನ ಅಂತ ಕೊಡ್ತಾ ಇದ್ದಾನೆ. ಹೀಗೆ ಮಾಡೋದ್ರಿಂದ ಸ್ವರ್ಗದ ಆಕಾಂಕ್ಷೆಯನ್ನು ಹೊಂದಿ ಯಾಗವನ್ನು ಮಾಡಿ ಆಯಿತು. ಯಾಗದ ನಂತರದಲ್ಲಿ ದಾನ ಅಂತ ಹೇಳಿ ಈ ರೀತಿ ತಪ್ಪು ಮಾಡ್ತಾ ಇದ್ದಾನೆ ತಂದೆ. ಇವನು ಹೇಗೆ ಮರಣದ ನಂತರ ಸ್ವರ್ಗವನ್ನು ಹೋಗಿ ತಲುಪ್ತಾನೆ? ಸೊ ಇವನು ಮಾಡ್ತಾ ಇರುವಂತಹ ತಪ್ಪನ್ನು ನಾನು ಸರಿಪಡಿಸಬೇಕು. ಇದು ಸರಿಪಡಿಸದೆ ಹೋದರೆ ಅನಂದನಾಮ ಅಂತಹ ಒಂದು ನರಕ, ಅಲ್ಲಿ ಆನಂದವೇ ಇಲ್ಲದೆ ಇರುವಂತಹ ಒಂದು ಲೋಕ ಅಂತಂದ್ರೆ ದಟ್ ಈಸ್ ನರಕ. ಆ ನರಕವನ್ನು ಹೋಗಿ ತಂದೆ ತಲುಪ್ತಾನೆ. ಈ ರೀತಿ ಯೋಚನೆ ಮಾಡ್ತಾನೆ. ಸೊ ಇವನ್ನೆಲ್ಲ ನಾವು ಜ್ಞಾಪಿಸ್ಕೊಂಡ್ರೆ ನಾವು ಯಾವ ತೀರ್ಮಾನಕ್ಕೆ ಬರಬಹುದು? ಅಪಾರ್ಟ್ ಫ್ರಮ್ ದಿಸ್ ಲೋಕ ದೇರ್ ಈಸ್ ಎ ಸ್ವರ್ಗಲೋಕ ಆ್ಯಂಡ್ ದೇರ್ ಈಸ್ ಎ ನರಕಲೋಕ. ಸೊ ಇದಲ್ಲದೆ ಮತ್ತೆ ಬೇರೆ ಎರಡು ಲೋಕಗಳು ಇದೆ ಅನ್ನುವಂತಹ ಅಭಿಪ್ರಾಯವನ್ನ ನಚಿಕೇತನೇ ಮಂಡಿಸ್ತಾನೆ. ಅದು ಯಮಧರ್ಮರಾಜನಿಗೆ ಕೂಡ ಸ್ವರ್ಗದ ಬಗ್ಗೆ ಹೇಳೋದ್ರಿಂದ ದರ್ ಈಸ್ ಎ ಲೋಕ ಅನ್ನುವಂತಹದ್ದನ್ನ ಸ್ಪಷ್ಟಪಡಿಸ್ತಾ ಇದ್ದಾನೆ. ಜೊತೆಗೆ ಅವನೇನು ಹೇಳ್ತಾನೆ, ಮರಣವಾದ ನಂತರದಲ್ಲಿ ಒಂದು ಲೋಕವನ್ನು ಹೋಗಿ ಸೇರೋದು, ಅದು ಅವನ ಯೋಗ್ಯತೆ, ಅವನ ಸಂಸ್ಕಾರ, ಅವನ ಪಾಪ ಪುಣ್ಯಗಳ ಒಟ್ಟು ಮೊತ್ತ ಅದು ಏನಿರುತ್ತೆ ಆ ಪ್ರಕಾರ ಅವನು ಮತ್ತೊಂದು ಲೋಕವನ್ನು ಹೋಗಿ ಸೇರ್ತಾನೆ. ದಟ್ ಮೀನ್ಸ್ ಮರಣ ಆದ ನಂತರದಲ್ಲಿ ದೇರ್ ಈಸ್ ಎ ಪ್ರಯಾಣ, ದೇರ್ ಈಸ್ ಎ ಜರ್ನಿ, ದೇರ್ ಈಸ್ ಎ ಜರ್ನಿ ಆಫ್ ದಿ ಜೀವಾತ್ಮ. ಸೊ ದೇಹದ ಮರಣವಾದ ನಂತರದಲ್ಲಿ ಒಂದು ಪ್ರಯಾಣ ಅನ್ನುವಂತಹದ್ದಿದೆ. ಆ ಪ್ರಯಾಣ ಅವನನ್ನ ಸ್ವರ್ಗವನ್ನು ಹೋಗಿ ಮುಟ್ಟಿಸಬಹುದು ಅಥವಾ ನರಕವನ್ನು ಬೇಕಾದರೂ ಹೋಗಿ ಮುಟ್ಟಿಸಬಹುದು. ಸೊ ನಚಿಕೇತನಿಗೆ ಈ ರೀತಿ ಅನೇಕ ನಂಬಿಕೆಗಳಿದೆ. ಮರಣದ ನಂತರದಲ್ಲಿ ಹೋಗಿ ಸೇರಬಹುದಾದಂತಹ ಬೇರೆ ಬೇರೆ ಲೋಕಗಳ ಬಗ್ಗೆ ಒಂದು ಅಭಿಪ್ರಾಯ,
ಹಾಗೂ ಮರಣದ ನಂತರದಲ್ಲಿ ಜೀವಾತ್ಮನಿಗೆ ಒಂದು ಪ್ರಯಾಣ ಅನ್ನುವಂತಹದ್ದಿದೆ. ಇದು ಕೂಡ ಅವನು ಸ್ಪಷ್ಟಪಡಿಸ್ತಾನೆ. ಸೊ ನಚಿಕೇತುವಿನ ಇಂತಹ ಒಂದು ಸ್ಟೇಟ್ಮೆಂಟ್ಸ್ಗಳು ಬಹಳ ಕ್ಲಿಯರ್ ಆಗಿ ನಮಗೇನು ತಿಳಿಸುತ್ತೆ ಅಂತಂದರೆ, ಮರಣದ ನಂತರದಲ್ಲಿ ದೇರ್ ಈಸ್ ಎ ಲೈಫ್. ಮರಣದ ನಂತರದಲ್ಲಿ ದೇರ್ ಈಸ್ ಎ ಲೈಫ್. ಬಟ್ ಆ ಲೈಫು ಸತ್ತು ಮಲಗಿರುವಂತಹ ಈ ಶರೀರಕ್ಕೆ ಅಲ್ಲದೆ ಇರಬಹುದು. ಬಟ್ ಫಾರ್ ದ ಲೈಫ್ ದೇರ್ ಈಸ್ ಎ, ಆ ಒಂದು ಜೀವಾತ್ಮ ಅನ್ನೋನಿಗೆ ಅದು ಮತ್ತೆ ಮುಂದುವರಿಯಂತೆ ಮಾಡುತ್ತೆ. ಸೊ ಇದಿಷ್ಟು ಅಭಿಪ್ರಾಯಗಳನ್ನು ನಾವು ಕಲೆ ಹಾಕ್ಕೊಂಡ್ವಿ. ಈಗ ಸರ್ಪ್ರೈಸಿಂಗ್ಲಿ ಆಶ್ಚರ್ಯ ಏನು ಅಂತಂದರೆ, ಮರಣದ ನಂತರದಲ್ಲಿ ಅದು ಸ್ವರ್ಗವನ್ನು ಹೋಗಿ ಸೇರಬಹುದು ಅಥವಾ ನರಕವನ್ನು ಬೇಕಾದರೂ ಹೋಗಿ ಸೇರಬಹುದು. ಬಟ್ ವಾಟ್ ಈಸ್ ದಿ ಆಶ್ಚರ್ಯ ಹಿಯರ್? ದ ಆಶ್ಚರ್ಯ ಈಸ್, ಈಗಾಗಲೇ ನಚಿಕೇತ ಸಶರೀರವಾಗಿ ಯಮಪುರಿಗೆ ಬಂದಿದ್ದಾನೆ, ಯಮನ ರಾಜ್ಯಕ್ಕೆ ಬಂದಿದ್ದಾನೆ, ಯಮಲೋಕ ಅಂತ ಹೇಳ್ತೀವಿ, ಅಲ್ಲಿಗೆ ಬಂದಿದ್ದಾನೆ. ಬಂದು ಸಾಕ್ಷಾತ್ ಯಮಧರ್ಮರಾಜನೊಂದಿಗೆ ಮಾತನಾಡ್ತಾ ಇದ್ದಾನೆ. ದಟ್ ಮೀನ್ಸ್ ಒಂದು ಪ್ರಯಾಣ ಇದೆ. ಈ ಲೋಕವಲ್ಲದೆ ಮತ್ತೊಂದು ಲೋಕವಿದೆ ಅನ್ನೋದು ಕೂಡ ಇದು ತಿಳಿಸುತ್ತೆ. ಸೊ ನಚಿಕೇತ ಯಮಪುರಿಗೆ ಬಂದಿದ್ದಾನೆ ಅಂತಂದರೆ ಅವನು ಕೂಡ ಮರಣದ ನಂತರವೇ ಇಲ್ಲಿಗೆ ಬಂದಿರೋದಕ್ಕೆ ಸಾಧ್ಯ. ಇದು ಮತ್ತೆ ಸ್ಕೋಪ್ ಇದೆ ಇದನ್ನು ಡಿಸ್ಕಸ್ ಮಾಡೋದಕ್ಕೆ. ಸೊ ವಿ ವಿಲ್ ನಾಟ್ ಕಂಟಿನ್ಯೂ ದಟ್ ಹಿಯರ್. ಸೊ ಮರಣದ ನಂತರದಲ್ಲಿ ಅವನು ಇಲ್ಲಿಗೆ ಬಂದಿರಬಹುದು. ಹಾಗೂ ಸಾಕ್ಷಾತ್ ಯಮಧರ್ಮರಾಜನಿಗೆ ಸ್ವರ್ಗಲೋಕದ ಬಗ್ಗೆ ವಿವರಣೆಯನ್ನು ಕೂಡ ಕೊಟ್ಟಿದ್ದಾನೆ. ಸ್ವರ್ಗ ಅಂದರೆ ಅದು ಹೀಗಿರುತ್ತೆ, ಹಾಗಿರುತ್ತೆ, ಅಲ್ಲಿ ಇಂತಹದ್ದಿರುತ್ತೆ, ಇಂತಹದ್ದಿರೋದಿಲ್ಲ, ಹಸಿವು ಬಾಯಾರಿಕೆ ಇಲ್ಲ, ಮುಪ್ಪು ಇಲ್ಲ, ವೃದ್ಧಾಪ್ಯ ಇಲ್ಲ, ಹೀಗೆ ಅನೇಕಗಳನ್ನು ತಿಳಿಸಿದ್ದಾನೆ. ಮತ್ತು ಅವನು ಅದನ್ನು ಹಿಂಗೆ ಹೇಳ್ತಾನೆ ಅಂತಂದರೆ, ಇದು ನನಗೆ ಗೊತ್ತಿಲ್ಲ, ಐ ಹ್ಯಾವ್ ನಾಟ್ ಎಕ್ಸ್ಪೀರಿಯನ್ಸ್ ದಿಸ್. ಇದು ನಾನು ಬಲ್ಲವರಿಂದ ಕೇಳಿ ತಿಳ್ಕೊಂಡಿರುವಂತಹದ್ದು. ನನಗೆ ಯಾರೋ ಹೇಳಿದರೆ ಅದನ್ನು ನಾನು ನಿನಗೆ ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ನಚಿಕೇತ ಕೂಡ ಬೇರೆ ಬೇರೆ ಲೋಕಗಳಿದೆ ಅನ್ನುವಂತಹ ನಂಬಿಕೆಯನ್ನು ಹೊಂದಿದ್ದಾನೆ. ಹಾಗೂ ಮರಣದ ನಂತರ ಮನುಷ್ಯ ನರಕಕ್ಕೆ ಬೇಕಾದರೂ ಹೋಗಬಹುದು, ಸ್ವರ್ಗಕ್ಕೆ ಬೇಕಾದರೂ ಹೋಗ್ಬೋದು. ಸೊ ದೇರ್ ಈಸ್ ಎ ಜರ್ನಿ ಫಾರ್ ಜೀವಾತ್ಮ. ಜೀವಾತ್ಮನಿಗೆ ಒಂದು ಪ್ರಯಾಣ ಅನ್ನುವಂತಹದ್ದಿದೆ. ಸೊ ದೇರ್ ಈಸ್ ಎ ಲೈಫ್ ಆಫ್ಟರ್ ದಿ ಡೆತ್. ಹಾಗಾದರೆ ಉಪನಿಷತ್ನ ಈ ಮಂತ್ರದಲ್ಲಿರುವಂತಹ ನಿಜವಾದ ಪ್ರಶ್ನೆ ಏನು? ಬರೀ ಕನ್ಫ್ಯೂಷನ್ಸೇ ಆಗ್ತಾ ಇದೆ. ನಿಜವಾದ ಪ್ರಶ್ನೆ ಏನು ಹಾಗಾದರೆ? ಈ ಪ್ರಶ್ನೆ ಬಹಳ ಸುಲಭವಾಗಿ ಅರ್ಥ ಆಗೋದಿಲ್ಲ ಅಂತ ಹೇಳಿ ಆಚಾರ್ಯ ಶಂಕರರು ಹೇಳ್ತಾರೆ. ಇದಕ್ಕೆ ಭಾಷ್ಯ ಬರೀಬೇಕಾದ್ರೆ ಹೇಳ್ತಾರೆ, ಶರೀರ ಇಂದ್ರಿಯ ಮನೋಬುದ್ಧಿ ವ್ಯತಿರಿಕ್ತ ದೇಹಾಂತರ ಸಂಬಂಧಿ ಆತ್ಮ. ಆಚಾರ್ಯ ಶಂಕರರು ಬಹಳ ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಇಂತಹದನ್ನು ಆತ್ಮ ಅಂತ ಕರೀತಾರೆ ಅವರು. ಈ ರೀತಿಯ ಆತ್ಮ ಅನ್ನುವಂತಹದ್ದು ಒಂದಿದೆಯಾ? ಆಚಾರ್ಯರು ಹೇಳ್ತಿರೋ ಪ್ರಕಾರ ವ್ಯತಿರಿಕ್ತ ಅಂತಂದರೆ ಅದರ್ ದ್ಯಾನ್, ಅದನ್ನು ಹೊರತುಪಡಿಸಿ ಅಂತ ನಾವೇನು ಹೇಳ್ತೀವಿ, ಆ ಅರ್ಥ ಕೊಡುತ್ತೆ. ಸೊ ಇಲ್ಲಿ ಶರೀರ ಇಂದ್ರಿಯ ಮನೋಬುದ್ಧಿ ವ್ಯತಿರಿಕ್ತ ದೇಹಾಂತರ ಸಂಬಂಧಿ ಆತ್ಮ ಅಂತ ಹೇಳಿದ್ದಾರೆ. ಸೊ ಅದರ್ ದ್ಯಾನ್ ದಿ ಬಾಡಿ, ದೇಹವನ್ನು ಹೊರತುಪಡಿಸಿ, ಅದರ್ ದ್ಯಾನ್ ದಿ ಸೆನ್ಸಸ್, ಇಂದ್ರಿಯಗಳನ್ನು ಹೊರತುಪಡಿಸಿ, ಅದರ್ ದ್ಯಾನ್ ದಿ ಮೈಂಡ್, ಮನಸ್ಸನ್ನು ಹೊರತುಪಡಿಸಿ, ಇಂಟೆಲೆಕ್ಟ್, ಬುದ್ಧಿಯನ್ನು ಹೊರತುಪಡಿಸಿ, ವ್ಯತಿರಿಕ್ತ, ಇವೆಲ್ಲವನ್ನ ಹೊರತುಪಡಿಸಿ, ದೇಹ ಅಂತರ. ಸೊ ಅದರ್ ದ್ಯಾನ್ ದಿಸ್ BMI, ಬಾಡಿ ಮೈಂಡ್ ಅಂಡ್ ಇಂಟೆಲೆಕ್ಟ್, ದೇಹ ಮನಸ್ಸು ಬುದ್ಧಿಯನ್ನು ಹೊರತುಪಡಿಸಿ ಅಲ್ಲಿ ಬೇರೆ ಏನಾದರೂ ಇದೆಯಾ? ದೇಹ ಅಂತಂದಾಗ ಹೀಗೆ ನಾವು ಆ ಒಂದು ಎಂಟೈರ್ ಕಾಂಪ್ಲೆಕ್ಸ್ನ ನೋಡ್ತೀವಿ. ಬಾಡಿ ಮೈಂಡ್ ಆ್ಯಂಡ್ ಕಾಂಪ್ಲೆಕ್ಸ್ ಅಂತ ಕರೀತಾರೆ ನಮ್ಮ ವೇದಾಂತದಲ್ಲಿ. ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಅಂತಂದರೆ ದೇಹ ಮನಸ್ಸು ಬುದ್ಧಿ ಇಂದ್ರಿಯಗಳು
ಹೀಗೆ ಅನೇಕಗಳು. ಸೊ ದೇಹ ಅಂತಂದಾಗ ಇಟ್ ಈಸ್ ಅನ್ ಅಸೆಂಬ್ಲೇಜ್ ಅಂತ ಹೇಳ್ತಾರೆ. ದೇಹ ಅಂತಂದಾಗ ಅನೇಕ ಬೇರೆ ಬೇರೆ ಭಾಗಗಳು ಸೇರಿ ಒಂದು ದೇಹದ ನಿರ್ಮಾಣ. ಸೊ ಇಟ್ ಈಸ್ ಅನ್ ಅಸೆಂಬ್ಲೇಜ್. ಅನೇಕಗಳು ಅಲ್ಲಿ ಸೇರಿದೆ. ಅನೇಕಗಳು ಸೇರಿದ ನಂತರ ಅದು ಒಂದು ದೇಹ ಅಂತ ಕರೆಸ್ಕೊಳ್ಳುತ್ತೆ. ಸೊ ಹೀಗೆ ಇವೆಲ್ಲವನ್ನ ಹೊರತುಪಡಿಸಿ ಈ ದೇಹ ಅಂತ ಹೇಳಿದಾಗ ಅಲ್ಲಿ ಬಾಡಿ, ಮೈಂಡು, ಇಂಟೆಲೆಕ್ಟು, ಇಂದ್ರಿಯಗಳು, ಹೀಗೆ ಇವೆಲ್ಲ ಇದೆ. ಅದರಿಂದ ಇದು ದೇಹ. ಈಗ ಮರಣವಾಗಿದೆ. ಸೊ ಇವೆಲ್ಲವನ್ನ ಹೊರತುಪಡಿಸಿ ದೇಹ ಆ್ಯಂಡ್ ಆಲ್ ದೀಸ್ ಅಸೆಂಬ್ಲೇಜ್, ಅವನ್ನೆಲ್ಲನ್ನ ಬಿಟ್ಟು ಆ ದೇಹದಲ್ಲಿ ಬೇರೆ ಏನಾದರೂ ಇದೆಯಾ ಅಂದರೆ ಅದು ಒಂದು ವೇಳೆ ಇದ್ರೂ ಅದು ನನ್ನೊಂದಿಗೆ ಇದ್ರೂ ಕೂಡ ಅದು ನಾನಲ್ಲ. ಅಂತಹದ್ದು ಏನಾದರೂ ನನ್ನಲ್ಲಿ ಇದೆಯಾ? ಇದು ಜೀವಬುದ್ಧಿಯಿಂದ ಪ್ರಶ್ನೆ ಮಾಡ್ಕೋತಾ ಇರೋದು. ಅಂತಹದ್ದಿದ್ರೂ ಕೂಡ ಅದು ನಾನಲ್ಲ ಅಂತ ಹೇಳ್ತಾ ಇರೋವಂತಹದ್ದು ಜೀವಬುದ್ಧಿ. ಅದು ನಾನಲ್ಲ ಅಂತ ಯಾಕೆ ಹೇಳ್ತಾ ಇದೆ ಅಂತಂದರೆ ದೇಹವನ್ನು ನಂಬಿ ಬದುಕಿತ್ತು ಇಲ್ಲಿವರೆಗೆ. ಸೊ ಅದರಿಂದ ಅಂತಹದ್ದೇನಾದ್ರು ಇದ್ರೂ ಅದು ನಾನಲ್ಲ, ಅದು ಬೇರೆ ಏನೋ ಇರಬಹುದು. ಸೊ ಈ ಜೀವಾತ್ಮನಲ್ಲಿ, ಜೀವಾತ್ಮ ಅಂತಂದರೆ ಮುಖ್ಯವಾಗಿ ದೇಹ, ಮನಸ್ಸು, ಬುದ್ಧಿ ಹಾಗೂ ಇಂದ್ರಿಯಗಳು ಅನೇಕಗಳು ಸೇರಿರುವಾಗ, ಆ್ಯಂಡ್ ಅವೆಲ್ಲ ಸೇರಿ ವೆನ್ ದ ಬಾಡಿ ಸ್ಟಾರ್ಟ್ಸ್ ಫಂಕ್ಷನಿಂಗ್, ಆ ದೇಹದಲ್ಲಿ ಯಾವಾಗ ನಾವು ಕೆಲವು ಚೈತನ್ಯ ಅಂತಂದರೆ ಚಟುವಟಿಕೆಗಳನ್ನು ನೋಡ್ತೀವಿ, ದೆನ್ ದಟ್ ಚಟುವಟಿಕೆ ಈಸ್ ಕಾಲ್ಡ್ ದಿ ಜೀವಾತ್ಮ. ಸೊ ಈ ಜೀವಾತ್ಮನಲ್ಲಿ ಇಂತಹ BMI, ಬಾಡಿ, ಮೈಂಡ್ ಆ್ಯಂಡ್ ಇಂಟೆಲೆಕ್ಟ್ ಬಿಟ್ಟು ಬೇರೆ ಏನಾದರೂ ಇದೆಯಾ? ಜೀವಾತ್ಮ ಈಸ್ ಅನ್ಟಚಬಲ್. ಇದಲ್ಲದೆ ಬೇರೆ ಏನಾದರೂ ಜೀವಾತ್ಮನಲ್ಲಿ ಇದೆಯಾ? ಅದು ಜೀವಾತ್ಮನಲ್ಲಿ ಇರಬಹುದು, ಇಲ್ಲದೆ ಇರಬಹುದು. ಅಥವಾ ಈ ಜೀವಾತ್ಮ ಅಂತ ಹೇಳ್ತಾ ಇರುವಂತಹ ಅದಕ್ಕಿಂತ ಏನಾದರೂ ಹೈಯರ್ ಬೇರೆ ಇನ್ನೂ ಏನಾದರೂ ಒಂದು ಅಲ್ಲಿದೆಯಾ? ಅದರ್ ದ್ಯಾನ್ ದಿ ಜೀವಾತ್ಮ ಇನ್ನೂ ಏನಾದರೂ ಇದೆಯಾ? ಆ್ಯಂಡ್ ದಟ್ ಈಸ್ ಅಸೋಸಿಯೇಟೆಡ್ ವಿತ್ ಜೀವಾತ್ಮ. ದೇಹ, ಮನಸ್ಸು, ಬುದ್ಧಿ, ಇಂದ್ರಿಯಗಳೊಂದಿಗೆ ಹೇಗೆ ಈ ಜೀವಾತ್ಮ ಅಸೋಸಿಯೇಟ್ ಆಗಿದ್ದಾನೆ, ಈ ಜೀವಾತ್ಮನೊಂದಿಗೆ ಬೇರೆ ಏನಾದ್ರು ಇನ್ನೊಂದು ಹೈಯರ್ ಅನ್ನುವಂತಹದ್ದು ಅಸೋಸಿಯೇಟ್ ಆಗಿದೆಯಾ? ಇನ್ ಕೇಸ್ ಅಂತಹದ್ದೇನಾದ್ರು ಅಸೋಸಿಯೇಟ್ ಆಗಿದ್ರೆ ದಟ್ ಈಸ್ ಅನ್ಟಚ್ಡ್ ಬೈ ಜೀವಾತ್ಮ. ಈವನ್ ಜೀವಾತ್ಮ ಕೆನಾಟ್ ಟಚ್ ದಟ್. ಜೀವಾತ್ಮನಿಗೂ ಕೂಡ ಅದು ಸಿಗೋದಿಲ್ಲ. ಅಂತಹದ್ದೇನಾದರೂ ಇಲ್ಲಿದೆಯಾ? ಸೊ ದಿಸ್ ಈಸ್ ದಿ ಕ್ವಶನ್. ಇದನ್ನ ಇಷ್ಟು ಕ್ಲಿಯರ್ ಆಗಿ ಮಾಡಿಕೊಟ್ಟಿದ್ದು ಆಚಾರ್ಯ ಶಂಕರರು. ಸೊ ಈ ರೀತಿ ಏನಾದರೂ ಇದೆಯಾ? ದಿಸ್ ಈಸ್ ದಿ ಕ್ವಶನ್. ಬಿಕಾಸ್ ಆಫ್ಟರ್ ದಿ ಡೆತ್ ಆಫ್ ಎ ಫಿಸಿಕಲ್ ಬಾಡಿ ದೇರ್ ಎಕ್ಸಿಸ್ಟ್ಸ್. ದೇಹ ಅಂತ ಹೇಳಿದಾಗ 3 ರೀತಿಯ ದೇಹ ಅಂತ ನಮಗೆಲ್ರಿಗೂ ಗೊತ್ತಿದೆ. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಆ್ಯಂಡ್ ಕಾರಣ ಶರೀರ. ಸೊ ಸಾವು ಸಂಭವಿಸಿರುವಂತಹದ್ದು ಸ್ಥೂಲ ದೇಹಕ್ಕೆ. ಸೊ ಸ್ಥೂಲ ದೇಹ ಈಸ್ ನೋ ಮೋರ್, ಅದು ಮರಣವನ್ನು ಹೊಂದಿದೆ. ಈಗ ಫಿಸಿಕಲ್ ಬಾಡಿ ಈ ರೀತಿಯ ಮರಣವನ್ನು ಹೊಂದಿದೆ. ಬಟ್ ದೇರ್ ಎಕ್ಸಿಸ್ಟ್ ಸೂಕ್ಷ್ಮ ದೇಹ. ಆ ಸೂಕ್ಷ್ಮ ದೇಹ ಅನ್ನುವಂತಹದ್ದು ಇನ್ನೂ ಇದೆ, ಅದು ಸದಾ ಜೀವಂತವಾಗಿಯೇ ಇರುತ್ತೆ. ಇಂತಹ ಪ್ರಶ್ನೆ ಯಾಕೆ ಬರುತ್ತೆ? ಈಗ ಅನುಭವಿಗಳು ಏನು ಹೇಳ್ತಾರೆ? ತುಂಬ ಹಿರಿಯರು ಎಲ್ಲ ಜೀವನದಲ್ಲಿ ಅನುಭವಿಸಿದ್ದಾರೆ, ಓದಿದ್ದಾರೆ, ಜ್ಞಾನಿಗಳಾಗಿರ್ತಾರೆ. ಅವರೇನು ಹೇಳ್ತಾರೆ ಅಂತಂದರೆ, ನೋಡಪ್ಪ ಬದುಕಿದೆಯಾ ನೀನು, ಈ ಟೈಮಲ್ಲಿ ನಿನಗೆ ಕಣ್ಣು ಕೈಕಾಲು ಎಲ್ಲ ಗಟ್ಟಿ ಇದೆ, ನೀ ಏನು ಬೇಕಾದರೂ ಮಾಡಬಹುದು. ಚಾಯ್ಸ್ ಈಸ್ ಯುವರ್ಸ್. ನೀನೇ ಆಯ್ಕೆ ಮಾಡ್ಕೋಬೋದು. ಯಾಕೆ ಅಂತಂದರೆ ಕೈಲಾಗಲಿಲ್ಲ ಅಂತಂದಾಗ ಏನೂ ಮಾಡೋಕ್ಕಾಗೋದಿಲ್ಲ. ಆಗ ಏನೂ ಮಾಡೋಕ್ಕಾಗೋದಿಲ್ಲ. ಒಂದು ಕಡೆ ಮೂಲೆಯಲ್ಲಿ ನಾವು ಕೂತ್ಕೋಬೇಕಾಗುತ್ತೆ. ಆಗ ನಮಗೆ ದೇಹ, ಜೀವ ಎಲ್ಲ ಇದ್ದರೂ ಕೂಡ ನಾವೇನೂ ಮಾಡೋಕ್ಕಾಗೋದಿಲ್ಲ. ದೇಹದಲ್ಲಿ ನಿಶಕ್ತಿ ಇರುತ್ತೆ. ಆದ್ದರಿಂದ ಈಗ ನಿನ್ನಲ್ಲಿ ಎಲ್ಲವೂ ಇದೆ, ನೀನು ಗಟ್ಟಿಯಾಗಿದೆಯಾ. ಈ ಸಂದರ್ಭದಲ್ಲಿ ನೀನು ಹೇಗಿದ್ದರೂ ಏನು ಬೇಕಾದರೂ ಮಾಡ್ಬೋದಲ್ಲ. ಒಂದು ಸ್ವಲ್ಪ ಪುಣ್ಯದ ಕೆಲಸಗಳನ್ನೇ ಮಾಡಯ್ಯ, ಒಳ್ಳೊಳ್ಳೆ ಕೆಲಸಗಳನ್ನು ಮಾಡು. ಪುಣ್ಯದ ಕೆಲಸಗಳನ್ನು ಮಾಡುವ ಮೂಲಕ ಹೆಚ್ಚು ಪುಣ್ಯವನ್ನು ಸಂಪಾದನೆ ಮಾಡು.
ಆ ಹೆಚ್ಚು ಪುಣ್ಯ ಅನ್ನುವಂತಹದ್ದು ಅದು ನಿನಗೀಗಲೇ ಫಲವನ್ನು ಕೊಡುತ್ತೆ ಅಂತ ಹೇಳಿ ಫಲದ ಮೇಲೆ ನೀನು ನಿರೀಕ್ಷೆ ಕೂಡ ಇಟ್ಕೋಬೇಡ. ಬಟ್ ಬಿ ಗುಡ್, ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಹೆಚ್ಚು ಪುಣ್ಯವನ್ನು ಸಂಪಾದನೆ ಮಾಡು. ಹೆಚ್ಚು ಪುಣ್ಯವನ್ನು ಸಂಪಾದನೆಯನ್ನು ಮಾಡಿದ ನಂತರದಲ್ಲಿ ಹಾಗೂ ನಿನ್ನ ಮರಣವಾದ ಮೇಲೆ ಅದು ನಿನಗೆ ಸ್ವರ್ಗವನ್ನೇ ಕೊಡುತ್ತೆ. ಯಾಕೆಂದರೆ ಅಷ್ಟೊಂದು ಪುಣ್ಯವನ್ನು ನೀನು ಸಂಪಾದನೆ ಮಾಡಿ ಆಗಿರುತ್ತೆ. ಆದ್ದರಿಂದ ಹೇಗಿದ್ರೂ ನೀನು ಏನು ಬೇಕಾದ್ರೂ ಮಾಡ್ಬೋದಲ್ಲ, ಪುಣ್ಯದ ಕೆಲಸಗಳನ್ನೇ ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡಿ ನೀನು ಮುಂದೆ ಸ್ವರ್ಗವನ್ನು ಹೋಗಿ ಸೇರುವವನಾಗು. ಸ್ವರ್ಗಲೋಕಕ್ಕೆ ಹೋಗಿ ಆಯಿತು, ಹೋಗಿ ಅಲ್ಲಿ ಮುಂದೆ ಏನು? ಪುಣ್ಯವನ್ನು ಸಂಪಾದನೆ ಮಾಡಿಕೊಂಡು ಮರಣದ ನಂತರದಲ್ಲಿ ಸ್ವರ್ಗವನ್ನು ಹೋಗಬೇಕಾಗತ್ತೆ. ಸ್ವರ್ಗವನ್ನು ಹೋಗಿ ಸೇರಿ ಆಯಿತು. ಅಲ್ಲಿ ಮುಂದೇನು? ಎಲ್ಲಿಯವರೆಗೆ ನಾವು ಸಂಪಾದಿಸಿದಂತಹ ಪುಣ್ಯದ ಚೀಲ ಭರ್ತಿಯಾಗಿ ನಮ್ಮ ಜೊತೆ ಇರುತ್ತೆ, ಅಲ್ಲಿಯವರೆಗೆ ಶಾಶ್ವತವಾಗಿ ಆ ಕೊನೆಯ ಕ್ಷಣದವರೆಗೆ ನಾವು ಸ್ವರ್ಗದಲ್ಲಿ ಸಿಗುವಂತಹ ಎಲ್ಲ ವೈಭೋಗಗಳನ್ನು ನಾವು ಅನುಭವಿಸಬಹುದು. ಯಾವಾಗ ನಮ್ಮ ಪುಣ್ಯದ ಮೂಟೆ ಸಂಪೂರ್ಣವಾಗಿ ಖಾಲಿಯಾಗತ್ತೆ, ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ, ನೀನು ಮತ್ತೆ ಈ ಒಂದು ಲೋಕಕ್ಕೆ ನೀನು ಬರಬೇಕಾಗತ್ತೆ. ನೀನು ಅಲ್ಲಿ ಉಳ್ಕೊಳ್ಳೋಕ್ಕಾಗೋದಿಲ್ಲ. ಹೆಚ್ಚು ಪುಣ್ಯ ಇದ್ದಿದ್ದರಿಂದ ನೀನು ಸ್ವರ್ಗ ಲೋಕದಲ್ಲಿ ಇರಬಹುದು, ಇದ್ದಿ ಅನುಭವಿಸ್ದಿ. ಪುಣ್ಯ ಎಲ್ಲ ಖಾಲಿ ಆದಮೇಲೆ ನೀನು ಮತ್ತೆ ಇದೇ ಲೋಕಕ್ಕೆ ಬರಬೇಕಾಗತ್ತಪ್ಪ, ಇಲ್ಲಿಗೆ ನೀನು ಬರ್ತೀಯ. ಮತ್ತು ಈ ಭೂಮಿಗೆ ಬಂದ ಮೇಲೆ ಪುಣ್ಯದ ಕರ್ಮಗಳನ್ನೇ ಮಾಡಿರುವಂತಹ ಸಂಸ್ಕಾರ ವಾಸನಾ ಬೀಜಗಳು ನಿನ್ನ ಚಿತ್ತದಲ್ಲಿ ಇದ್ದಿದ್ದರಿಂದ ಯು ಕ್ಯಾನ್ ಕಂಟಿನ್ಯೂ ಟು ಡೂ ದಿ ಪುಣ್ಯಾಸ್ ಅಗೇನ್. ಮತ್ತೆ ಪುಣ್ಯವನ್ನು ಸಂಪಾದನೆ ಮಾಡು, ಮತ್ತೆ ಸ್ವರ್ಗವನ್ನು ಹೋಗು, ಸೇರ್ಕೋ. ಸೊ ಅಲ್ಲಿ ಪುಣ್ಯ ಖಾಲಿ ಆದಮೇಲೆ ಮತ್ತೆ ಈ ಲೋಕಕ್ಕೆ ಬರೋದು, ಮತ್ತೆ ಇಲ್ಲಿ ಬಂದು ಪುಣ್ಯ ಸಂಪಾದನೆ ಮಾಡೋದು, ಸ್ವರ್ಗಕ್ಕೆ ಹೋಗೋದು. ಇದು ಹೀಗೆ ನಿರಂತರವಾಗಿ ಸ್ವರ್ಗಕ್ಕೆ ಹೋಗೋದು, ಅಲ್ಲಿಂದ ಹಿಂತಿರುಗಿ ಬರುವಂತಹದ್ದು ಇದು ನಡೀತಲೇ ಇದೆ. ವಾಟ್ ಈಸ್ ದ ಎಂಡ್ ಫಾರ್ ದಿಸ್? ಇದಕ್ಕೆ ಕೊನೆ ಏನು? ಯಾವಾಗ? ಹೌ ಟು ಎಸ್ಕೇಪ್ ಫ್ರಮ್ ದಿಸ್ ಚೈನ್? ಹುಟ್ಟು ಸಾವು. ಪ್ರತಿ ಹುಟ್ಟಿನಲ್ಲಿ ಪುಣ್ಯವನ್ನೇ ಸಂಪಾದನೆ ಮಾಡಿ ಸತ್ತ ನಂತರದಲ್ಲಿ ಪ್ರತಿ ಬಾರಿಯೂ ಹೋಗಿ ಸ್ವರ್ಗವನ್ನೇ ಸೇರಬಹುದು, ಮತ್ತೆ ಭೂಮಿಗೆ ಬರಬೇಕಾಗತ್ತೆ. ಸ್ವರ್ಗ ಈಸ್ ನಾಟ್ ಪರ್ಮನೆಂಟ್, ಭೂಲೋಕ ಈಸ್ ನಾಟ್ ಪರ್ಮನೆಂಟ್. ಯು ಆಲ್ವೇಸ್ ಟೇಕ್ ಬರ್ತ್, ಯು ಆಲ್ವೇಸ್ ಡೈ. ಈ ಒಂದು ಸರಪಳಿನಲ್ಲಿ ಸಿಕ್ಕಾಕೊಂಡ್ರೆ ಮುಂದೆ ಏನು? ಹೌ ಟು ಎಸ್ಕೇಪ್ ಫ್ರಮ್ ದಿಸ್? ಸೊ ಇದಕ್ಕೆ ಒಂದು ಸರಿಯಾದ ಅರ್ಥ ಬೇಕಲ್ವಾ? ಲೈಫ್ ಇಷ್ಟೇ ಅಲ್ಲ, ಬರೀ ಪುಣ್ಯವನ್ನು ಮಾಡೋದು, ಸ್ವರ್ಗವನ್ನು ಹೋಗಿ ಸೇರೋದು, ಬೇರೆ ಇನ್ಯಾವ ಅನುಭವಗಳು ಆಗ್ತಾನೇ ಇಲ್ಲ. ದಟ್ ಮೀನ್ಸ್ ಲೈಫ್ ಅಂದರೆ ಇಷ್ಟೇನ? ಹಾಗಾದರೆ ಈ ಲೋಕಕ್ಕೆ ಬಂದ ಮೇಲೆ ನ್ಯಾಯ ನೀತಿ ಧರ್ಮ ಅಂತ ಹೇಳಿ ಒಳ್ಳೆಯ ಬಾಳನ್ನು ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡಿ ಸ್ವರ್ಗ ಸೇರಿ ಮತ್ತೆ ಹಿಂತಿರುಗಿ ಇಲ್ಲಿಗೆ ಬರೋದಾದರೆ ಯಾಕೆ ಪುಣ್ಯವನ್ನು ಸಂಪಾದನೆ ಮಾಡಬೇಕು? ಇದರ ಬದಲು ಇಲ್ಲಿಗೆ ಬಾರದಂತೆ, ಮತ್ತೆ ಹುಟ್ಟದಂತೆ, ಮತ್ತೆ ಸಾಯದಂತೆ ಏನಾದರೂ ಇದೆಯಾ? ದಟ್ ಈಸ್ ದಿ ಕ್ವಶನ್ ನಚಿಕೇತ ಇಸ್ ಆಸ್ಕಿಂಗ್. ಬರೇ ಪುಣ್ಯನೇ ಮಾಡ್ತಾನೆ ಅನ್ನೋದು ಗ್ಯಾರಂಟಿ ಇರಲ್ಲ. ಅದು ಗ್ಯಾರಂಟಿ, ಎಸ್, ಅದು ಗ್ಯಾರಂಟಿ. ಸೊ ಅದರಿಂದ ಇಫಟಾಲ್ ದೇಹ ಮನಸ್ಸು ಬುದ್ಧಿ ಎನ್ನುವಂತಹದ್ದಕ್ಕಿಂತ ಬೇರೆಯದೇ ಆದ ಒಂದು ಹೈಯರ್ ರಿಯಾಲಿಟಿ, ಒಂದು ಫೈನಲ್ ಟ್ರೂತ್ ಅಂತ ನಾವೇನು ಹೇಳ್ತೀವಿ, ಅಂತಹ ಒಂದು ಸತ್ಯ ಇದೆ ಅನ್ನುವುದಾದರೆ ನಚಿಕೇತ ಹೇಳ್ತಾ ಇದ್ದಾನೆ ಯಮಧರ್ಮರಾಜನಿಗೆ, ಈ ದೇಹದಲ್ಲಿ ದೇಹ ಮನಸ್ಸು ಬುದ್ಧಿ ಅನ್ನೋದಕ್ಕಿಂತ ಬೇರೆಯದೇ ಆದಂತಹ ಜೀವಾತ್ಮನನ್ನು ಮೀರಿ ಬೇರೆಯದೇ ಆದಂತಹ ಹೈಯರ್ ರಿಯಾಲಿಟಿ ಅನ್ನುವಂತಹದ್ದು ಏನಾದರೂ ಇದೆ ಅನ್ನುವಂತಹದ್ದಾದರೆ, ಹೇ ಲಾರ್ಡ್, ಲೆಟ್ ಮೀ ನೋ ದಟ್ ಟ್ರೂತ್ ಆ್ಯಂಡ್ ಫಿಕ್ಸ್ ಮೈ ಮೈಂಡ್ ದೇರ್. ನಾನು ಅದಕ್ಕೋಸ್ಕರ ಎಷ್ಟು ಬೇಕಾದರೂ ಕಷ್ಟಪಡ್ತೀನಿ, ಆ ಒಂದು ಸತ್ಯವನ್ನು ನಾನು ತಿಳ್ಕೋಬೇಕು. ಅದಕ್ಕಾಗಿ ನಾನು ಏನು ಬೇಕಾದರೂ ಮಾಡೋದಕ್ಕೆ ಸಿದ್ಧನಿದ್ದೇನೆ. ಒಂದು ವೇಳೆ ಈ ಒಂದು ದೇಹ ಮನಸ್ಸು ಬುದ್ಧಿಗಿಂತ ಬೇರೆಯದೇ ಒಂದು ಹೈಯರ್ ರಿಯಾಲಿಟಿ ಇದೆ ಅನ್ನೋದಾದರೆ ಅದು ಏನು? ವಾಟ್ ಈಸ್ ಇಟ್? ಅಂತಹ ಏನಾದರೂ ಒಂದು ಸತ್ಯ ಇರುವುದಾದರೆ, ಸೋ ದಟ್ ಐ ಕ್ಯಾನ್ ಫಿಕ್ಸ್ ಅಪ್ ಮೈಂಡ್ ಟು ದಟ್.
ನನ್ನ ಮನಸ್ಸನ್ನು ಅಲ್ಲಿ ಕೇಂದ್ರೀಕರಿಸೋದಕ್ಕೆ ಬೇಕಾಗುವಂತಹ ಕರ್ಮಗಳನ್ನು ಇಲ್ಲಿ ನಾನು ಮಾಡ್ತೀನಿ. ಸೊ ದಟ್ ಮೈ ಮೈಂಡ್ ವಿಲ್ ಫಿಕ್ಸ್ ಅಪ್ ಟು ದಟ್ ಹೈಯರ್ ರಿಯಾಲಿಟಿ, ಬಿಕಾಸ್ ಇಟ್ ಈಸ್ ಬಿಯಾಂಡ್ ಡೆತ್, ಬಿಯಾಂಡ್ ಬರ್ತ್, ಬಿಯಾಂಡ್ ಸ್ವರ್ಗ. ಸೊ ಅಂತಹದ್ದೇನಿದೆ ಅದನ್ನು ನನಗೆ ತಿಳಿಸ್ಕೊಡು, ನನಗೆ ಅದ್ರ ಬಗ್ಗೆ ಆಸಕ್ತಿ ಇದೆ, ಅಂತಹ ಸತ್ಯವನ್ನು ತಿಳ್ಕೋಬೇಕು ಅನ್ನೋ ಆಸಕ್ತಿ ನನಗಿದೆ. ಸೊ ಇಂತಹ ಸತ್ಯವನ್ನು ನಾನು ತಿಳ್ಕೊಳ್ಳೋದ್ರಿಂದ ನಾನು ನನ್ನ ಜನ್ಮ ಮರಣಗಳ ಸರಪಳಿಯ ಕೊಂಡಿಯನ್ನು ನಾನು ಕತ್ತರಿಸಿ ಹಾಕೋಬೋದಪ್ಪ. ಸೊ ದಟ್ ಐ ಕ್ಯಾನ್ ಎಸ್ಕೇಪ್ ಫ್ರಮ್ ದಿಸ್ ಬರ್ತ್ಸ್ ಆ್ಯಂಡ್ ಡೆತ್ಸ್. ಸಾವು ಮರಣಗಳ ಸರಪಳಿಯನ್ನು ಕಟ್ ಮಾಡಿಕೊಂಡು ಇಲ್ಲಿಂದ ನಾನು ಮೃತ್ಯು ದವಡೆ ಅಂತ ಹೇಳ್ತಾರೆ, ಆ ಮೃತ್ಯು ದವಡೆಯನ್ನು ದಾಟಿ ಹೋಗ್ಬೋದು. ಆಗ ಲೈಫ್ ಅನ್ನೋದಕ್ಕೆ ಒಂದು ಪರ್ಪಸ್ ಇದೆ ಅನ್ನೋದು ಗೊತ್ತಾಯಿತು. ಈ ರೀತಿ ಇದೆ ಅಂತದಾದರೆ ಅದನ್ನು ನಾನು ಗಳಿಸ್ಕೋಬಹುದು ಅಂತಂದರೆ, ಅಂತಹದ್ದು ಗಳಿಸ್ಕೊಳ್ಳೋದಕ್ಕೆ ನನಗೆ ಈ ಒಂದು ಮನುಷ್ಯ ಜನ್ಮ ಸಿಕ್ಕಿದೆ ಅಂತ ಹೇಳಿ ಈಗ ನನಗೆ ಬದುಕಿನ ಉದ್ದೇಶ ಏನು ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಲೆಟ್ ಮೀ ಡೂ ದಟ್. ಹೇ ಲಾರ್ಡ್, ಆ ಒಂದು ಸತ್ಯವನ್ನು ನನಗೆ ತಿಳಿಸ್ಕೊಡು. ಆ ಉದ್ದೇಶ ಯಾವುದು ಅಂತಂದರೆ, ದೆರ್ ಈಸ್ ಓನ್ಲಿ ಒನ್ ಹೈಯರ್ ಟ್ರೂತ್. ಯಾವುದೋ ಒಂದು ಸತ್ಯ ಇದೆ, ಅದು ಜೀವಾತ್ಮನ, ಅದು ಈ ಜೀವಾತ್ಮನನ್ನು ಮೀರಿರುವಂತಹದ್ದು, ದೇಹ ಮನಸ್ಸು ಬುದ್ಧಿಯನ್ನು ಮೀರಿರುವಂತಹದ್ದು, ಸ್ಥೂಲ ದೇಹ, ಸೂಕ್ಷ್ಮ ದೇಹ, ಕಾರಣ ದೇಹ ಎಲ್ಲವನ್ನ ಮೀರಿ ಹೋಗಿರುವಂತಹದ್ದು, ಮಿಗಿಲಾದುದು. ಸೊ ಅದರ ಬಗ್ಗೆ ಜ್ಞಾನವನ್ನು ಹೊಂದುವಂತಹದ್ದು ನನ್ನ ಬದುಕಿನ ಮುಖ್ಯ ಉದ್ದೇಶ ಆಗಬೇಕಪ್ಪ. ಹೇ ಲಾರ್ಡ್, ಸೋ ದಟ್ ಐ ಕ್ಯಾನ್ ಪುಟ್ ಎನ್ ಎಂಡ್ ಟು ದಿಸ್ ಲೈಫ್ ಸೈಕಲ್. ನಾನು ಸಾಕು ಮಾಡ್ಕೋಬೇಕಪ್ಪ, ಇನ್ನು ಇಲ್ಲಿ ಬರೋದ್ರಲ್ಲಿ ಅವಶ್ಯಕತೆ ಇಲ್ಲ, ಸಾಕು. ಈ ರಿಯಲೈಸೇಷನ್ ಎಲ್ಲರಿಗೂ ಆಗೇ ಆಗುತ್ತೆ ಯಾವಾಗಾದ್ರೂ ಒಂದಿನ. ಆಗಲಿ ಅಂತ ಕೇಳ್ತೀನಿ. ಸೊ ಉಪನಿಷತ್ನಲ್ಲಿರುವಂತಹ ಈ ಮಂತ್ರದಲ್ಲಿ ಬಂದಿರೋ ಪ್ರಶ್ನೆ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಧ್ಯಾನ ಅಂತ ಕೂತ್ಕೋತೀವಿ, ಪೂಜೆ ಅಂತ ದೇವರ ಮುಂದೆ ಕೂತ್ಕೋತೀವಿ. 5 ನಿಮಿಷ ನಾನು ಈ ಲೌಕಿಕ ಎಲ್ಲವನ್ನ ಬಿಟ್ಟು ಮನಸ್ಸನ್ನು ಸಂಪೂರ್ಣವಾಗಿ ನಿನ್ನಲ್ಲಿ ಇಡ್ತೀನಿ, ಇಂತಹ ಚಿಂತನೆಯನ್ನು ಮಾಡೋದಕ್ಕೆ ನನಗೆ ಹೆಚ್ಚು ಅವಕಾಶವನ್ನು ಕೊಡುವಂತ ಕೂಡ ನಾವು ಕೇಳ್ಕೋಬಹುದು. ಅಂತಹ ಪ್ರಶ್ನೆ ಇದಾಗಿದೆ. ಸೊ ನನ್ನ ಜೀವನದ ಗತಿಯನ್ನು ಬದಲಾಯಿಸಿಕೊಳ್ಳುವ ಮೂಲಕ ಸಾರ್ಥಕವಾದ ಬದುಕನ್ನು ಹೇಗೆ ನಾನು ಕಟ್ಟಿಕೊಳ್ಳಬೇಕು, ಯು ಲೆಟ್ ಮೀ ನೋ ದಟ್, ಅದನ್ನು ನನಗೆ ತಿಳಿಸ್ಕೊಡು. ಸೊ ಹೀಗೆ ಪ್ರಶ್ನೆ ಬಹಳ ಜಟಿಲ, ಬಹಳ ಸೂಕ್ಷ್ಮ, ಹೆಚ್ಚು ಅರ್ಥಗರ್ಭಿತ ಆ್ಯಂಡ್ ವೆರಿ 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 ಸಾರ್ಥಕತೆ ಸಿಗುವಂತಹದ್ದು. ಸೊ ಈ ಎಲ್ಲ ಕಾರಣಗಳಿಂದ ಆಚಾರ್ಯ ಶಂಕರರು ಮುಂದುವರಿಸಿ ಹೇಳ್ತಾರೆ, ಏತತ್ ವಿಜ್ಞಾನ ಅಧೀನಃ ಪರಃ ಪುರುಷಾರ್ಥಃ. ಯಾವಾಗಲೂ ಅಷ್ಟೇ ಉತ್ತಮವಾದುದನ್ನು ಬಹಳ ಕಷ್ಟಪಟ್ಟಾದರೂ ಸರಿ ಅಂತಹದ್ದನ್ನು ಹೊಂದಿದಾಗ ಆ ಕಷ್ಟಪಟ್ಟಿರೋದೆಲ್ಲ ಮರ್ತೋಗುತ್ತೆ. ಯಾಕೆ ಅಂತಂದರೆ ಆ ಸಾರ್ಥಕತೆ ಅನ್ನೋದು ನಮಗೆ ರಿಯಲೈಸ್ ಆಗುತ್ತೆ. ಯಾವಾಗ ಬಹಳ ಕಷ್ಟಪಟ್ಟು ಯಾವುದೋ ಒಂದನ್ನು ನಾವು ಅಚೀವ್ ಮಾಡಿದಾಗ ಆ ಅಚೀವ್ಮೆಂಟು ಮಾಡಿರೋ ಅಷ್ಟೂ ಕಷ್ಟವನ್ನು ಮರೆತು ಹೋಗುವಂತೆ ಮಾಡುತ್ತೆ. ಆ ಸಾರ್ಥಕತೆ ಮಾತ್ರ ನಮ್ಮ ನೆನಪಿನಲ್ಲಿ ಉಳ್ಕೊಳ್ಳುತ್ತೆ. ಅದನ್ನು ಅನುಭವಿಸ್ತಾ ಇದ್ದಾಗ ಅಂತಹದಕ್ಕೆ ಎಷ್ಟು ಬೇಕಾದ್ರೂ ನಾನು ಕಷ್ಟಪಡೋಕ್ಕೆ ರೆಡಿ ಇದ್ದೀನಿ, ತಪ್ಪೇನಿಲ್ಲ. ಸೊ ಅಂತಹ ತೃಪ್ತಿ ಸಾಮಾನ್ಯ ಅಲ್ಲ. ಸೊ ಎಕ್ಸಾಕ್ಟ್ಲಿ ಲೈಕ್ ದಿಸ್, ಜೀವಾತ್ಮನಿಗಿಂತ ಉತ್ತಮವಾಗಿರುವಂತಹದ್ದು, ಎಲ್ಲಕ್ಕಿಂತ ಉತ್ತಮವಾಗಿರುವಂತಹದ್ದು ಇದೆ. ಅಂತಹದ್ದನ್ನು ತಿಳಿದುಕೊಂಡಾಗ ಪುರುಷಾರ್ಥವನ್ನು ನಾವು ಗಳಿಸಿಕೊಂಡಂತೆ ಆಗತ್ತೆ. ಸೋ ದಟ್ ಐ ಕ್ಯಾನ್ ಎಸ್ಕೇಪ್ ಮೈಸೆಲ್ಫ್ ಫ್ರಮ್ ದಿಸ್ ಜೀವತ್ವ ಭಾವ, ದಿಸ್ ಜೀವಭಾವ. ನನ್ನಲ್ಲಿ ಈ ಜೀವಭಾವ ಎಲ್ಲಿಯವರೆಗಿರುತ್ತೆ ಅದು ನನ್ನನ್ನು ಪದೇ ಪದೇ ಕರ್ಮದಲ್ಲಿ ತೊಡಗುವಂತೆ ಮಾಡುತ್ತೆ. ಕರ್ಮದಲ್ಲಿ ತೊಡಗಿದಾಗಲಿ ಎಲ್ಲ ಅದು ನನಗೆ ಒಂದು ಫಲವನ್ನು ಕೊಟ್ಟೇ ಕೊಡುತ್ತೆ. ಆ ಫಲ ಒಳ್ಳೆಯದಿರಬಹುದು, ಕೆಟ್ಟದಿರಬಹುದು. ಒಳ್ಳೆಯದಿದ್ರೂ ಅನುಭವಿಸ್ಬೇಕು, ಕೆಟ್ಟದಿದ್ರೂ ಅನುಭವಿಸ್ಬೇಕು. ಫಲ ಅಂತಂದಾಗ ಐ ಕೆನಾಟ್ ರಿಜೆಕ್ಟ್ ಇಟ್. ಅದನ್ನು ಅನುಭವಿಸ್ಬೇಕು ಅಂತಂದಾಗ ಮತ್ತೆ ಜನ್ಮ, ಮತ್ತೆ ಸಾವು, ಪುನರಪಿ ಜನನಂ ಪುನರಪಿ ಮರಣಂ. ಸೊ ಹಾಗೆ ಉತ್ತಮವಾಗಿರುವಂತಹದ್ದು ಸಿಗತ್ತೆ ಅಂತಂದಾಗ
ಅದಕ್ಕೆ ಎಷ್ಟು ಬೇಕಾದರೂ ಕಷ್ಟವನ್ನು ಹಾಕಿದಾಗ ಅದು ಸಾರ್ಥಕತೆ ಮತ್ತು ತೃಪ್ತಿಯನ್ನು ಕೊಡುತ್ತೆ. ಸೊ ದಟ್ ಐ ಕ್ಯಾನ್ ಎಸ್ಕೇಪ್ ಮೈಸೆಲ್ಫ್ ಫ್ರಮ್ ದಿಸ್ ಜೀವತ್ವ ಭಾವ. ಆದ್ದರಿಂದ ಇಲ್ಲಿ ನಚಿಕೇತ ಯಮರಾಜನಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾನೆ, ಸ್ವರ್ಗದ ಬಯಕೆಯನ್ನು ಕೂಡ ನಾನು ತಳ್ಳಿ ಹಾಕ್ತೀನಿ, ಐ ಡೋಂಟ್ ನೀಡ್ ಸ್ವರ್ಗ. ಅದಕ್ಕೆ ಅವನು ಮುಂಚೆನೇ ಹಿಂದಿನ ಮಂತ್ರದಲ್ಲಿ 2ನೇ ವರವನ್ನು ಕೇಳಬೇಕಾದ್ರೆ ಹೇಳ್ತಾನೆ, ದಿಸ್ ಅಗ್ನಿವಿದ್ಯೆ ಎನ್ನುವಂತಹದ್ದು ಸ್ವರ್ಗವನ್ನೇ ತಂದು ಕೊಡುತ್ತೆ, ಬಟ್ ಇಟ್ ಈಸ್ ನಾಟ್ ಫಾರ್ ಮೀ. ಇಟ್ ಈಸ್ ನಾಟ್ ಫಾರ್ ಮೀ. ಇದೊಂದು ಕರ್ಮದ ಆಚರಣೆ, ಆ ಮೂಲಕ ಜ್ಞಾನ ವೃದ್ಧಿ ಆಗುತ್ತೆ, ಎಲ್ಲ ನಿಜ, ಸ್ವರ್ಗವನ್ನು ಕೊಡುತ್ತೆ, ದಟ್ ಈಸ್ ಆಲ್ಸೋ ಫೈನ್, ಬಟ್ ಐ ಡೋಂಟ್ ನೀಡ್ ಸ್ವರ್ಗ, ಐ ಡೋಂಟ್ ವಾಂಟ್ ಸ್ವರ್ಗ. ಸೊ ಸ್ವರ್ಗದ ಬಯಕೆಯನ್ನು ಕೂಡ ನಾನು ತಳ್ಳಿ ಹಾಕ್ತೀನಿ, ಹುಟ್ಟೋದೇ ಬೇಡ, ಆದ್ದರಿಂದ ಸಾಯುವುದು ಬೇಡ. ಹುಟ್ಟು ಬೇಡ, ಸಾವು ಬೇಡ ಅಂತಂದಮೇಲೆ ಸ್ವರ್ಗ ಯಾರಿಗೆ? ಹುಟ್ಟೇ ಇಲ್ಲ, ಹುಟ್ಟಿಲ್ಲ ಅಂದಮೇಲೆ ಸಾವಿಲ್ಲ. ಸೊ ಫಾರ್ ಹೂಮ್ ದಿಸ್ ಸ್ವರ್ಗ, ಸೊ ಐ ಡೋಂಟ್ ವಾಂಟ್ ಸ್ವರ್ಗ. ಎಂಥ ಕ್ಲಾರಿಟಿ ಹುಡುಗಂತ. ಸೊ ಆದ್ದರಿಂದ ಯಮರಾಜ ಇಲ್ಲಿ ಈ ಮನುಷ್ಯ ಲೋಕದಲ್ಲಿ ಮರಣದ ನಂತರ ಹಲವರು ಹೇಳುವಂತೆ ಅಸ್ತಿ ಇತಿ ಏಕೆ, ಒಂದು ವರ್ಗದ ಜನ ಅದು ಇದೆ ಅಂತ ಹೇಳ್ತಾ ಇದ್ದಾರೆ, ಮತ್ತೆ ಹಲವರು ಹೇಳ್ತಾರೆ ನಾಯಮಸ್ತಿಕೆ, ಇಲ್ಲಪ್ಪ ಅಂತಹದ್ದೇನೂ ಇಲ್ಲ, ಸ್ಥೂಲ ದೇಹಕ್ಕೆ ಮರಣವಾಗಿದೆ ಅಂತಂದ್ರೆ ದಟ್ ಈಸ್ ದಿ ಎಂಡ್, ಅಲ್ಲಿ ಇನ್ನೇನು ಉಳಿದಿಲ್ಲ. ಆದ್ರಿಂದ ಈ ವಿಷಯದಲ್ಲಿ ನನಗೆ ಜ್ಞಾನವನ್ನು ಕೊಡು. ಸೊ ಒಂದು ರೀತಿಯಲ್ಲಿ ಬಾಲಕ ನಚಿಕೇತ ಈ ಜ್ಞಾನಕ್ಕಾಗಿ ಯಮಧರ್ಮರಾಜನಲ್ಲಿ ಹಠ ಮಾಡ್ತಾ ಇರುವಂತೆ ಕಾಣುತ್ತೆ. ಆ ರೀತಿಯಲ್ಲಿ ಉಪನಿಷತ್ತು ಕಥೆಯ ಮೂಲಕ ಇದನ್ನು ತಗೊಂಡು ಹೋಗ್ಬೇಕಾದ್ರೆ ನನಗೆ ಇದೇ ಬೇಕು ಅನ್ನೋ ರೀತಿಯಲ್ಲಿ ಹಠ ಮಾಡ್ತಾನೆ. ಮುಂದಿನ ಶ್ಲೋಕಗಳಲ್ಲಿ ಈ ನಚಿಕೇತ ಹೇಗೆ ಹಠ ಮಾಡ್ತಾನೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಒಂದು ಸಣ್ಣ ಮಗು ತನಗೆ ಬೇಕಾಗಿರುವಂತಹ ಒಂದು ಚಾಕ್ಲೇಟು, ಆಟದ ವಸ್ತುವಿಗೆ ಹೇಗೆ ತಂದೆ ತಾಯಿ ಮುಂದೆ ಹಠ ಮಾಡಿ ಅದು ಸಿಗೋವರೆಗೂ ಅಳ್ತಾರೆ, ಗೋಳಿಕೋತಾರೆ, ಎಲ್ಲ ಚೇಷ್ಟೆಗಳನ್ನು ಮಾಡ್ತಾರೆ, ಕೊನೆಗೆ ಇನ್ನು ಸಹಿಸಕ್ಕಾಗೋದಿಲ್ಲ ಅಂತಂದಾಗ ಆ ಮಗುಗೆ ಬೇಕಾಗಿರೋದು ಕೊಟ್ಬಿಡ್ತಾರೆ. ಎಕ್ಸಾಕ್ಟ್ಲಿ ಲೈಕ್ ದಟ್ ಬಾಲಕ ನಚಿಕೇತ ಇಲ್ಲಿ ಹಠ ಮಾಡ್ತಾ ಇದ್ದಾನೆ, ಐ ವಾಂಟ್ ದಟ್ ಜ್ಞಾನ, ನನಗೆ ಆ ಜ್ಞಾನ ಬೇಕು, ನನಗೆ ಇನ್ನೇನು ಬೇಡ, ಸ್ವರ್ಗದ ಬಯಕೆ ಅಂತ ಹಾಕಿದ್ದೀನಿ, ಮತ್ತೆ ಹುಟ್ಟೋದಿಲ್ಲ ಅಂತ ಹೇಳ್ತಾ ಇದ್ದೀನಿ, ಮತ್ತೆ ನಾನು ಸಾಯೋದಿಲ್ಲ ಅಂತ ಹೇಳ್ತಾ ಇದ್ದೀನಿ, ಹುಟ್ಟು ಸಾವು ನನಗಿಲ್ಲ ಅಂತಂದಮೇಲೆ ಈ ಸ್ವರ್ಗ ಯಾರ ಪಾಲಿಗೆ? ಸೊ ದಟ್ ಈ ಸ್ವರ್ಗ ಕೂಡ ನನಗೆ ಬೇಡ, ನನಗೆ ಈ ಜ್ಞಾನ ಬೇಕು, ಆ ಜ್ಞಾನವನ್ನು ಕೊಡು, ಸೊ ದಟ್ ಐ ಕ್ಯಾನ್ ಎಸ್ಕೇಪ್ ಫ್ರಮ್ ದಿಸ್ ಡೆತ್ ಆ್ಯಂಡ್ ಬರ್ತ್ ಸೈಕಲ್. ಸೊ ಇಷ್ಟೊಂದು ಹಠ ಯಾಕೆ ಮಾಡ್ತಾ ಇದ್ದೇನೆ ನಚಿಕೇತ? ಬಿಕಾಸ್ ಹಿ ನೋಸ್ ದಿ ಟ್ರೂತ್. ವಯಸ್ಸು ಚಿಕ್ಕದು, ಬಟ್ ಹಿ ಈಸ್ ಎ ಜ್ಞಾನವೃದ್ಧ. ಹಿ ಈಸ್ ಎ ಜ್ಞಾನವೃದ್ಧ. ಜ್ಞಾನದಲ್ಲಿ ಅತಿ ಹೆಚ್ಚಿನ ವೇದಿಕೆಯನ್ನು ಏರಿ ನಿಂತಿರುವಂತಹ ಒಬ್ಬ ಸಣ್ಣ ಬಾಲಕ. ಸೊ ಅವನಿಗೆ ಈ ಎಲ್ಲ ಸತ್ಯಗಳು ಗೊತ್ತು, ಯಾವುದು ಶಾಶ್ವತ, ಯಾವುದು ಶಾಶ್ವತವಲ್ಲ, ಯಾವುದನ್ನು ಕೇಳಿದ್ರೆ ಬದುಕಿನ ಸಾರ್ಥಕತೆ ಅಂತ ಗೊತ್ತಾಗುತ್ತೆ, ಯಾವುದನ್ನು ಕೇಳಬಾರ್ದು, ಯಾವುದನ್ನು ಕೇಳಬೇಕು. ಸೊ ಹೀಗೆ ಎಲ್ಲವನ್ನ ತಿಳ್ಕೊಂಬಿಟ್ಟಿದ್ದಾನೆ ಅವನು. ಸೊ ಪುಣ್ಯ ಇರುವವರೆಗೆ ಮಾತ್ರ ಸ್ವರ್ಗದಲ್ಲಿರಬಹುದು, ಪುಣ್ಯ ಮುಗಿದ ಮೇಲೆ ಮತ್ತೆ ವಾಪಸ್ ಬರಬೇಕಾಗತ್ತೆ ಮರ್ತ್ಯ ಲೋಕಕ್ಕೆ. ಸೊ ಈ ಹುಟ್ಟು ಮತ್ತು ಸಾವು ಇದು ಯಾವುದು ಬೇಡ. ಮತ್ತೆ ಮತ್ತೆ ಕರ್ಮದಲ್ಲಿ ತೊಡಗುವಂತಹದ್ದು ಹುಟ್ಟಿದ ಮೇಲೆ, ಆ ಮೂಲಕ ಕರ್ಮದ ಪ್ರಕಾರ ಐದರ್ ಪುಣ್ಯ ಆರ್ ಪಾಪದ ಕರ್ಮ, ಅದು ಯಾವುದನ್ನು ಬೇಕಾದ್ರೂ ನಾವು ಸಂಪಾದನೆ ಮಾಡ್ಕೊತೀವಿ, ಅದರ ಪ್ರಕಾರ ಮತ್ತೆ ಮತ್ತೆ ಜನ್ಮಗಳು. ಆದ್ದರಿಂದ ಇದು ಯಾವುದು ನನಗೆ ಬೇಡ. ಸೊ ಹೇ ಯಮರಾಜ, ಐ ವಾಂಟ್ ಟು ನೋ ಅಬೌಟ್ ದಿ ಹೈಯರ್ ರಿಯಾಲಿಟಿ. ಇದೆಲ್ಲವನ್ನ ಮೀರಿರುವಂತಹ ಸತ್ಯ ಏನಿದೆ, ಆ ಸತ್ಯವನ್ನು ನನಗೆ ತಿಳಿಸ್ಕೊಡು, ದಯಮಾಡಿ ನನಗೆ ಅದರ ಬಗ್ಗೆ ಜ್ಞಾನವನ್ನು ಕೊಡು ಅಂತ ಕೇಳ್ತಾ ಇದ್ದಾರೆ. ಸೊ ಮುಖ್ಯವಾಗಿ ಇಲ್ಲಿ ಬಾಲಕ ನನಗೆ ಜ್ಞಾನ ಕೊಡು, ನನಗೆ ಅದು ಬೇಡ ಇದು ಬೇಡ ಹಠ ಮಾಡ್ತಾ ಇರೋದು ಎಲ್ಲ ಏನು ಹೇಳುತ್ತೆ ಅಂತಂದರೆ, ತನ್ನಲ್ಲಿ ಇರುವಂತಹ ಜೀವ ಭಾವವನ್ನು ಕಳ್ಕೋಬೇಕು ಅಂತ ಹೇಳಿ ಈ ರೀತಿ ಮಾಡ್ತಾ ಇದ್ದಾರೆ ನಚಿಕೇತ.
ಮರಣದ ನಂತರದಲ್ಲಿ ಜನರು ಮಾತಾಡ್ಕೊಳ್ಳುವಂತಹದ್ದು ಅದು ಇದೆಯೋ ಇಲ್ವೋ ಅಂತಂದರೆ ಅದರ್ ದ್ಯಾನ್ ದಿ ಜೀವಾತ್ಮ, ಅದರ್ ದ್ಯಾನ್ ದಿ BMI, ಹೈಯರ್ ರಿಯಾಲಿಟಿ ಅಂತಹದ್ದು ಇದೆಯಾ ಇಲ್ವಾ, ಈ ಒಂದು ಪ್ರಶ್ನೆ ಬಂದಿದೆ. ಸೊ ಆಚಾರ್ಯ ಶಂಕರರು ಹೇಳಿರೋ ಪ್ರಕಾರ ಅದರ್ ದ್ಯಾನ್ ದಿಸ್ ಶರೀರ, ಇಂದ್ರಿಯ, ಮನೋಬುದ್ಧಿ ವ್ಯತಿರಿಕ್ತ ದೇಹಾಂತರ ಸಂಬಂಧಿ ಆತ್ಮ. ಸೊ ಅಂತಹದ್ದನ್ನ ಯಮನಲ್ಲಿ ನಚಿಕೇತ ಹೇಳ್ತಾರೆ. ಆಚಾರ್ಯರು ದೇಹಾಂತರ ಸಂಬಂಧಿ ಆತ್ಮ ಅಂತ ನಿಲ್ಲಿಸಿದ್ರಲ್ಲ, ದಟ್ ಆತ್ಮದ ಬಗ್ಗೆ ಇಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಸೊ ಆಚಾರ್ಯರ ಭಾಷ್ಯ ನಮಗೆ ಸಿಗದೆ ಹೋಗಿದ್ದಿದ್ರೆ ಸೊ ಇಲ್ಲಿ ಮುಖ್ಯವಾದ ಪ್ರಶ್ನೆ ಯಾವುದು ಅನ್ನುವಂತಹದ್ದು ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಸೊ ಇಲ್ಲಿ ಆಲ್ಮೋಸ್ಟ್ ನಚಿಕೇತ ಯಮಧರ್ಮರಾಜನಲ್ಲಿ ಆತ್ಮವಿದ್ಯೆಯ ಬಗ್ಗೆ, ಆತ್ಮಜ್ಞಾನದ ಬಗ್ಗೆ, ಸೆಲ್ಫ್ ನಾಲೆಡ್ಜ್ ಬಗ್ಗೆ, ದಿ ಫೈನಲ್ ಟ್ರೂತ್ ಬಗ್ಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ನಚಿಕೇತನಿಗೆ ಈ ಸಂಶಯ ಯಾಕೆ ಬಂದಿರಬಹುದು, ಅವನಲ್ಲಿ ಇಷ್ಟೊಂದು ಪ್ರಶ್ನೆಗಳು ಯಾಕೆ ಬಂದಿರಬಹುದು? ಬಿಕಾಸ್ ತಂದೆ ವಾಜಶ್ರವಸ್ಸು ಯಾಗವನ್ನು ಯಶಸ್ವಿಯಾಗಿ ಮಾಡಿ ಪೂರೈಸ್ತಾನೆ. ಆ ನಂತರದಲ್ಲಿ ತಂದೆ ಮಾಡ್ತಾ ಇದ್ದಂತಹ ದಾನದ ಕ್ರಮವನ್ನು ಗಮನಿಸಿ ತಂದೆಯ ಶ್ರೇಯಸ್ಸನ್ನ ಬಯಸಿ ಅವನಿಗೆ ಹೇಳ್ತಾನೆ, ತಂದೆಗೆ ಹೇಳ್ತಾನೆ. ಅವನು ಆ ಕಥೆಯನ್ನು ವರ್ಣನೆ ಮಾಡಬೇಕಾದ್ರೂ ಕೂಡ ಎಷ್ಟು ಚೆನ್ನಾಗಿ ಹೆಣೆದಿದ್ದಾರೆ ಅಂತಂದರೆ, ತಂದೆ ವಾಜಶ್ರವಸ್ಸು ಆ ಯಾಗದ ಸಂದರ್ಭದಲ್ಲಿ ಅನೇಕ ಋತ್ವಿಕರ ಮಧ್ಯದಲ್ಲಿ, ಪುರಜನರ ಮಧ್ಯದಲ್ಲಿ, ಊರಿನ ಗುರು ಹಿರಿಯರ ಮಧ್ಯದಲ್ಲಿ ತಂದೆ ಇದ್ದಾನೆ ವಾಜಶ್ರವಸ್ಸು. ಅವನು ತಪ್ಪು ಮಾಡ್ತಾ ಇರೋಂತಹದ್ದು ದೂರದಲ್ಲಿ ಕುಳಿತು ಗಮನಿಸಿದಾನೆ ನಚಿಕೇತ. ಸೊ ನಚಿಕೇತ ಈಸ್ ಎ ಸ್ಮಾಲ್ ಚೈಲ್ಡ್, 6-7 ವರ್ಷದ ಹುಡುಗ. ಅವನು ಹೋಗಿ ನೀನು ಮಾಡ್ತಾ ಇರೋದು ತಪ್ಪು ಅಂತ ಅಷ್ಟು ಜನಗಳ ಎದುರಿಗೆ ತಂದೆಗೆ ಹೇಳೋದಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ. ಅದು ಕೂಡ ಈ ಪುಟ್ಟ ಬಾಲಕನ ತಲೆಯಲ್ಲಿ ಬಂದಿದೆ ಯೋಚನೆ. ಅಷ್ಟು ಜನಗಳ ಎದುರಿಗೆ ಅಪ್ಪ ನೀನು ತಪ್ಪು ಮಾಡ್ತಾ ಇದೆಯಾ ಅಂತ ಹೇಳಿ ಅಪ್ಪನ ಮನಸ್ಸನ್ನು ನಾನು ಹಿಂಡಬಾರ್ದು. ಹಂಗೆ ಮಾಡಿದ್ರೆ ಅವನಿಗೆ ಇನ್ಸಲ್ಟ್ ಮಾಡಬಾರ್ದು, ಅವನ ಮನಸ್ಸನ್ನ ನೋಯಿಸಬಾರ್ದು ಅಂತಂದರೆ ಹೀ ಕಂಟಿನ್ಯೂಸ್ ಟು ಡೂ ದಿ ತಪ್ಪುಗಳು. ಬಟ್ ತಪ್ಪನ್ನು ತಡಿಬೇಕು. ತಪ್ಪನ್ನು ತಡೆಯುವುದರ ಮೂಲಕ ಏನಾಗುತ್ತೆ, ಅವನು ಯಾವ ಒಂದು ಆಸೆಯನ್ನು ಹೊಂದಿದ್ದಾನೆ, ಮರಣದ ನಂತರದಲ್ಲಿ ಸ್ವರ್ಗವನ್ನು ಹೋಗಿ ಸೇರಬೇಕು. ಸೊ ಅದು ಆಸೆ ನೆರವೇರಬೇಕು, ಅದಕ್ಕೋಸ್ಕರವಾಗಿ ಯಾಗವನ್ನು ಮಾಡಿದ್ದಾನೆ. ಸೊ ಯಾಗದ ನಂತರದಲ್ಲಿ ಸರ್ವಭಸ್ಮವನ್ನು ದಾನ ಮಾಡಬೇಕು ಅಂತ ಹೇಳಿ ಯಾವ ಒಂದು ಕೆಟ್ಟ ಬುದ್ಧಿಯ ಕಾರಣದಿಂದ ನಿಷ್ಪ್ರಯೋಜಕವಾದಂತಹ ವಸ್ತುಗಳನ್ನು ಅವ್ರಿಗೆಲ್ಲ ಕೊಡ್ತಾ ಇದ್ದಾನೆ. ಸರ್ವಸ್ವ ಅಂತಂದ ಮೇಲೆ ಅವನ ಪಾಲಿಗೆ, ಅವನ ಆಸ್ತಿಯಲ್ಲಿ ಐ ಆಮ್ ಆಲ್ಸೋ ಇನ್ಕ್ಲೂಡೆಡ್. ಸೊ ನಿಷ್ಪ್ರಯೋಜಕ ವಸ್ತುಗಳನ್ನು ದಾನಕ್ಕೆ ಇಟ್ಬಿಟ್ಟು ಉತ್ತಮವಾಗಿರುವಂತಹದ್ದನ್ನು ನನ್ನ ಹೆಸರಿಗೆ ಇವನು ಬರೆಯೋದ್ರಿಂದ ನಾನು ಏನು ಇವನು ಪಾಲ ಆಗೋದಿಲ್ಲ. ಸರ್ವಸ್ವವನ್ನ ದಾನ ಮಾಡಬೇಕು ಅಂತಂದ ಮೇಲೆ ನನ್ನನ್ನು ದಾನ ಮಾಡಬೇಕು ನೀನು. ಹಾಗಾಗಿ ಅವನು ಹೇಳ್ತಾನೆ, ಅಪ್ಪ ನನ್ನನ್ನು ನೀನು ಯಾರಿಗೆ ಕೊಡ್ತೀಯಾ? ಸೊ ಆಗ ಯಾರಿಗೋ ಒಬ್ರಿಗೆ ಏನಾದರೂ ಇವನು ದಾನ ಅಂತ ಆ ನಚಿಕೇತನನ್ನು ಕೊಟ್ಬಿಟ್ಟಾಗ ಅವನ ಹೆಸರಿಗೆ ಸೇರಿರುವಂತಹ ಸಮಸ್ತವು ನಚಿಕೇತುವಿನ ಹಿಂದೆ ಯಾರು ದಾನ ಪಡ್ಕೋತಾರೆ ಅಲ್ಲಿ ಹೋಗಿ ಸೇರುತ್ತೆ. ಆಗ ತಂದೆ ವಾಜಶ್ರವಸ್ನ ಸರ್ವಸ್ವವೂ ಖಾಲಿಯಾಗತ್ತೆ. ಸೋ ದಟ್ ಹಿ ಕ್ಯಾನ್ ರೀಚ್ ದಿ ಸ್ವರ್ಗ. ದಿಸ್ ಈಸ್ ದ ಥಿಂಕಿಂಗ್ ಆಫ್ ನಚಿಕೇತ. ಸೊ ಹೀಗೆ ತಂದೆಗೆ ಅವನು ಹೋಗಿ ಅವ್ರು ಎಲ್ಲರೆದುರಿಗೂ ಹೇಳ್ತಾನೆ, ಅಪ್ಪ ನೀನು ಮಾಡ್ತಾ ಇರೋದು ತಪ್ಪು, ನೋಡಿ ನೀನೇ ಯೋಚನೆ ಮಾಡು. ಅನುಪಶ್ಯ ಯಥಾ ಪೂರ್ವೆ ಪ್ರತಿಪಶ್ಯ ತಥಾ ಪರೇ. ಅಪ್ಪ ನೀನು ಯೋಚನೆ ಮಾಡು, ನೀನು ಮಾಡ್ತಾ ಇದೆಯಾ ಜ್ಞಾಪಿಸ್ಕೊ. ಹಿಂದೆ ಜನಗಳೆಲ್ಲ ಹೇಗೆ ಬದುಕಿದ್ರು, ಮಹಾತ್ಮರೆಲ್ಲ ಹೇಗೆ ತಮ್ಮ ಜೀವನವನ್ನು ಸವಿಸಿದ್ರು, ಮತ್ತು ಅವರೆಲ್ಲ ಎಷ್ಟು ಪುಣ್ಯದ ಕೆಲಸಗಳನ್ನು ಮಾಡಿದ್ದಾರೆ. ಅನುಪಶ್ಯ ಯಥಾ ಪೂರ್ವೆ, ಪೂರ್ವದಲ್ಲಿ ಅವ್ರು ಮಾಡಿರುವಂತಹದ್ದನ್ನೆಲ್ಲ ನೀನು ಜ್ಞಾಪಿಸ್ಕೊ ನೋಡು. ಮತ್ತು ಪ್ರತಿಪಶ್ಯ ತಥಾಪರೆ, ಈಗ ಮಹಾತ್ಮರುಗಳು ಇದ್ದಾರೆ, ಹಿಂದೆ ಮಾತ್ರ ಇದ್ರು ಅಂತಲ್ಲ, ಈಗಿದ್ದಾರೆ. ಅವ್ರು ಏನು ಮಾಡ್ತಾ ಇದ್ದಾರೆ? ಅವರು ಕೂಡ ಒಳ್ಳೊಳ್ಳೆ ಕೆಲಸಗಳನ್ನೇ ಮಾಡ್ತಾ ಇದ್ದಾರೆ. ಅವ್ರನ್ನ ನೋಡಿ ನೀನು ಕಲಿ, ಅಥವಾ ಹಿಂದೆ ಮಾಡಿ ಹೋಗಿದಾರಲ್ಲ ಅವ್ರನ್ನ ನೋಡಿ ಕಲಿ.
ನಿನಗೆ ಗೊತ್ತಾಗತ್ತೆ, ನೀನು ಅವರ ಸಾಲಿನಲ್ಲಿ ಹೋಗಿ ಸೇರು, ನೀನು ಕೂಡ ಅವರಂತೆ ಆಗು. ಸೊ ಈ ರೀತಿ ಒಂದು ತಂದೆಗೆ ಇಷ್ಟು ದೊಡ್ಡ ಆದರ್ಶವನ್ನು ಅವನು ಕೊಟ್ಟಿದ್ದಾನೆ ಅಂತಂದರೆ, ಪುನರ್ಜನ್ಮದ ಸಿದ್ಧಾಂತವನ್ನು ಗಮನದಲ್ಲಿ ಇಟ್ಟುಕೊಂಡು ಕರ್ಮಕ್ಕೆ ತಕ್ಕಂತೆ ಫಲ ಸಿಗುವುದರಲ್ಲಿ ಸಂಶಯವೇ ಇಲ್ಲ. ಆದ್ದರಿಂದ ಕರ್ಮಕ್ಕೆ ಸಿಗುವಂತಹ ಫಲವನ್ನು ಅನುಭವಿಸಲು ಮತ್ತೆ ಜನ್ಮವನ್ನು ತೆಗೆದುಕೊಳ್ಳಲೇಬೇಕಾಗತ್ತೆ. ಇವೆಲ್ಲದರ ಪೂರ್ಣ ಮಾಹಿತಿಯನ್ನು ಸಂಪೂರ್ಣವಾಗಿ ಈ ನಚಿಕೇತ ತಿಳ್ಕೊಂಡಿರೋದ್ರಿಂದ ಯಮಧರ್ಮರಾಜನಲ್ಲಿ ಇಂತಹ ಸಂಶಯಗಳನ್ನು, ಪ್ರಶ್ನೆಗಳನ್ನು ಅವನು ಮಾಡ್ತಾ ಇದ್ದಾನೆ. ಯಮಧರ್ಮರಾಜನನ್ನು ಪ್ರಶ್ನೆ ಮಾಡ್ತಾ ಇದ್ದಾನೆ, ಹೇ ಯಮಧರ್ಮರಾಜ, ಹೇ ಲಾರ್ಡ್, ನನಗೆ ಇಂಥದ್ದೇ ಬೇಕು. ವರಾಣಾಂ ಯೇಷಃ ವರಃ ತೃತೀಯ, ಇದೇ ನನ್ನ ವರ, 3ನೇ ವರ ಕೊಡ್ತೀನಿ ಅಂತ ನೀನು ಹೇಳಿದ್ಯಾ, ನೀನು ಕೊಡಲೇಬೇಕು. 3ನೇ ವರದಲ್ಲಿ ನೀ ಏನು ಬೇಕೋ ಕೇಳಬೇಕು ಅಂತ ನೀನು ಹೇಳಾಗೋಗಿದೆ. ನಿನ್ನ ಮಾತು ತಪ್ಪಬೇಡಪ್ಪ. ಈಗ ನೀನು ಇಂಥದ್ದೇ ಕೇಳಬೇಕು ಅಂತ ನನಗೆ ಕಂಡೀಷನ್ ಹಾಕ್ಬಿಟ್ಟು ಆಮೇಲೆ ವರನ ನೀನು ಗ್ರ್ಯಾಂಟ್ ಮಾಡಲಿಲ್ಲ. ನೀ ಏನು ಕೇಳ್ತೀಯೋ ಆ 3 ವರಗಳು ನಿಂದು ಅಂತ ಹೇಳಿದ್ಯಾ. ಈಗಾಗಲೇ 2 ವರಗಳನ್ನು ಕೊಟ್ಟು ಅದನ್ನು ನೀನು ಪ್ರೂವ್ ಮಾಡಿದ್ಯಾ. ಸೊ ನಾವು ಈಗ 3ನೇ ವರದಲ್ಲಿ ನಾನು ಇಂತಹ ಸತ್ಯವನ್ನು ಕೇಳ್ತಾ ಇದ್ದೀನಿ, ಇದನ್ನು ಕೊಟ್ಟು ನೀನು ಮತ್ತೊಮ್ಮೆ ನಿನ್ನನ್ನು ನೀನು ಪ್ರೂವ್ ಮಾಡ್ಕೊ. ಸೊ ವರಾಣಾಂ ಯೇಷಃ, ಈ ವರಗಳಲ್ಲಿ ದಿಸ್ ಈಸ್ ದಿ ಥರ್ಡ್ ಬೂನ್, ಇದು ತೃತೀಯ ವರಹ, ಇದನ್ನೇ ನಾನು ನಿನ್ನಲ್ಲಿ 3ನೇ ವರ ಅಂತ ಕೇಳ್ತಾ ಇದ್ದೀನಿ. ಸೊ ಈ ಮಾತುಗಳನ್ನು ಕೇಳಿ ಯಮರಾಜ ನಚಿಕೇತನಿಗೆ ಏನು ಹೇಳ್ತಾನೆ, ಇಂತಹ ಪ್ರಶ್ನೆ ಅಥವಾ ಸಂಭಾಷಣೆಗಳಿಗೆ ಮುಖ್ಯ ಕಾರಣ ಅಂತಂದರೆ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದಿ ಪ್ಯೂರ್ ಮೈಂಡ್. ಇಂತಹ ಪ್ರಶ್ನೆಗಳು ಯಾರ ಮನಸ್ಸಿನಲ್ಲಿ ಬರುತ್ತೆ ಅಂತಂದರೆ, ಯಾರ ಮನಸ್ಸು ಪರಿಶುದ್ಧವಾಗಿರುತ್ತೆ, ಯಾರ ಮನಸ್ಸು ಪ್ಯೂರ್ ಆಗಿರುತ್ತೆ, ಶುದ್ಧವಾಗಿರುತ್ತೆ. ನೋಡಿ, ಮನಸ್ಸು ಶುದ್ಧವಾಗಿದ್ದಾಗ ದೇವ್ರನ್ನ ಏನೋ ಒಂದು ಕೇಳ್ಕೋಬೇಕು ಅಂತ ಹೋದಾಗ ನಾವು ಕಣ್ಮುಚ್ಕೊಂಡು ಕೂತಿರ್ತೀವಿ. ಕೇಳ್ಕೋಬೇಕು ಅನ್ನೋಂಥದ್ದು ಕಣ್ಬಿಟ್ಟು ಈಚೆ ಬಂದಮೇಲೆ ನಮ್ಗೆ ಜ್ಞಾಪಕ ಬರುತ್ತೆ. ಬಿಕಾಸ್ ನಾನು ಐ ಆಮ್ ಇನ್ ಫ್ರಂಟ್ ಆಫ್ ಮೈ ಇಷ್ಟ ದೇವತಾ, ನನ್ನ ಇಷ್ಟ ದೇವತೆಯ ಆಲ್ಟರ್ ಮುಂದೆ ನಾನು ನಿಂತಿದ್ದೀನಿ. ಕೇಳೋದಾದರೆ ನಮ್ಮ ಅಪ್ಪ, ಅವನನ್ನೇ ನಾನು ಕೇಳಬೇಕು. ಸೊ ನಿನ್ನನ್ನು ಕೇಳಬೇಕು ಅಂತಲೇ ಬಂದಿದ್ದೀನಿ, ಅದಕ್ಕೋಸ್ಕರ ಪೂಜೆ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡು ಕಣ್ಣುಗಳನ್ನು ಮುಚ್ಚಿ ನಮ್ಮನ್ನು ನಾವು ಮರೆತಾಗ ನಮ್ಮ ಜೊತೆಯಲ್ಲಿದ್ದಂತಹ ಪ್ರಶ್ನೆಗಳು ಕೂಡ ಕರಗಿ ಹೋಗಿರುತ್ತೆ. ನಾವು ಕೇಳೋದೇ ಇಲ್ಲ. ಶುದ್ಧವಾದ ಮನಸ್ಸಿದ್ರೆ ನಾವೇನೂ ಕೇಳೋದಿಲ್ಲ. ಮನಸ್ಸು ಶುದ್ಧವಾಗಿಲ್ಲ ಅಂತಂದಾಗ ಏನೋ ಸಿಗುತ್ತೆ ಅಂತ ಏನೋ ಕೇಳ್ತೀವಿ, ಅದು ಏನೋ ಆಗತ್ತೆ. ಸೊ ಇಲ್ಲಿ ಯಮಧರ್ಮರಾಜ ಇಂತಹ ಪ್ರಶ್ನೆಯನ್ನು ಮಾಡಿದಾಗ ಯಮಧರ್ಮರಾಜ ಏನು ಹೇಳ್ಬೋದು, ಇಂತಹ ಪ್ರಶ್ನೆಗಳನ್ನು ಮಾಡಿದಾನೆ ಅಂತಂದರೆ ಅವನ ಮನಸ್ಸು ಎಷ್ಟು ಪ್ಯೂರ್ ಇರ್ಬೋದು. ಓನ್ಲಿ ದ ಪ್ಯೂರ್ ಮೈಂಡ್. ಪ್ಯೂರ್ ಮೈಂಡ್ನ ಮತ್ತೊಂದು ಸ್ವಭಾವ ಅಥವಾ ಗುಣ ಏನು ಅಂತಂದರೆ, ಈ ಕಬ್ಬಿಣದ ಚೂರುಗಳನ್ನು ಮ್ಯಾಗ್ನೆಟ್ ಹೇಗೆ ಆಕರ್ಷಿಸುತ್ತೆ ಆ ರೀತಿಯಲ್ಲಿ ದ ಪ್ಯೂರ್ ಮೈಂಡ್ ಅನ್ನುವಂತಹದ್ದು, ದಟ್ ಸತ್ವಭರಿತವಾದಂತಹ ದಟ್ ಪ್ಯೂರ್ ಮೈಂಡ್ ವಿಲ್ ಅಟ್ರಾಕ್ಟ್ ದಿ ಜ್ಞಾನ, ಶುದ್ಧ ಜ್ಞಾನ. ಸೊ ಶುದ್ಧ ಜ್ಞಾನವನ್ನು ಮಾತ್ರ ಅದು ಪಡ್ಕೊಳ್ಳೋದಕ್ಕೆ ಸಾಧ್ಯ. ಆದ್ದರಿಂದ ನ್ಯಾಚುರಲಿ, ಬಹಳ ಸಹಜವಾಗಿ ಎ ಪ್ಯೂರ್ ಮೈಂಡ್ ವಿಲ್ ಎಂಟರ್ಟೈನ್ ದಿಸ್ ಟೈಪ್ ಆಫ್ ಕ್ವಶನ್ಸ್. ತನ್ನ ಮನಸ್ಸಿನಲ್ಲಿ ಇಂತಹ ಪ್ರಶ್ನೆಗಳನ್ನು ಅಲೋ ಮಾಡುತ್ತದೆ. ಲೆಟ್ ಇಟ್ ಕಮ್ ದಿಸ್ ಟೈಪ್ ಆಫ್ ಕ್ವಶನ್ಸ್ ಇನ್ ಮೈ ಥಾಟ್ಸ್. ಸೊ ನಚಿಕೇತನ ಈ ಪ್ರಶ್ನೆಗೆ ಮತ್ತು ಅವನ 3ನೇ ವರಕ್ಕೆ ಯಮರಾಜ ಏನು ಹೇಳ್ತಾನೆ, ವೇದಾಂತದ ಪ್ರಕಾರ ಜ್ಞಾನಕ್ಕೆ ಮೂಲವಾಗಿರುವಂತಹ ಚೇತನ ಸ್ವರೂಪವನ್ನು ಆತ್ಮ ಅಂತ ಹೇಳ್ತಾರೆ. ಆತ್ಮ ಅಂತಂದ್ರೆ ಏನು ಅಂತಂದರೆ, ಈ ಸಂದರ್ಭದಲ್ಲಿ ಜ್ಞಾನಕ್ಕೆ ಮೂಲವಾಗಿರುವಂತಹ ಚೇತನ ಸ್ವರೂಪ ಈಸ್ ಕಾಲ್ಡ್ ದಿ ಆತ್ಮ. ಸೊ ಈ ಆತ್ಮಕ್ಕೆ ಹುಟ್ಟು ಇಲ್ಲ, ಸಾವಿಲ್ಲ. ಆತ್ಮ ಅನ್ನುವಂತಹದ್ದು ದೇಹ, ಮನಸ್ಸು, ಬುದ್ಧಿ, ಇಂದ್ರಿಯ ಇವೆಲ್ಲವುಗಳಿಂದ ವ್ಯತಿರಿಕ್ತವಾಗಿರುವಂತಹದ್ದು. ಇದು ಆಚಾರ್ಯ ಶಂಕರರು ಏನು ಹೇಳಿದರೆ, ಈವನ್ ದಿ ಶ್ರುತಿ ಮಾತೆ ಸಪೋರ್ಟ್ಸ್ ದಿಸ್. ಶ್ರುತಿ ವೇದಗಳು ಕೂಡ ಇದನ್ನೇ ಎಸ್ ದಿಸ್ ಈಸ್ ಆತ್ಮ ಮೀನ್ಸ್ ದಿಸ್ ಈಸ್ ದ ಒನ್ ಅಂತ ಅದು ಕೂಡ ಈ ರೀತಿಯಲ್ಲೇ ಹೇಳುತ್ತೆ. ಸೊ ನಚಿಕೇತುವಿನ ಮನಸ್ಸಿನಲ್ಲಿ ಹುಟ್ಟಿದಂತಹ ಈ ಪ್ರಶ್ನೆಗೆ ಕೇವಲ ಶಾಸ್ತ್ರ ಗ್ರಂಥಗಳನ್ನು ಓದುವುದರಿಂದ
ಅಥವಾ ಉಪನಿಷತ್ತುಗಳನ್ನು ಓದುವುದರಿಂದ, ಶ್ರವಣ ಮಾಡುವುದರಿಂದ ಇಂತಹ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ಸೊ ಫಾರ್ ದಿಸ್ ಟೈಪ್ ಆಫ್ ಕ್ವಶನ್ಸ್ ಯು ರಿಕ್ವೈರ್ ಎ ಗುರು. ಓನ್ಲಿ ಗುರು ಕ್ಯಾನ್ ಸಾಲ್ವ್ ದಿಸ್ ಟೈಪ್ ಆಫ್ ಪ್ರಾಬ್ಲಮ್ಸ್. ಸೊ ಈಗ ನಚಿಕೇತನದು ಪ್ಯೂರ್ ಮೈಂಡು, ಅವನ ಮೈಂಡಲ್ಲಿ ಇಂತಹ ಪ್ರಶ್ನೆಗಳು ಬಂದಿದೆ. ಸೊ ಅವನೇನು ಶಾಸ್ತ್ರ ಗ್ರಂಥವನ್ನು ಓದೋದು ನಾನು ತಿಳ್ಕೊತೀನಿ, ಹೇಳದೆ ಹೋದರೂ ಬೇಡ ಅಂತ ಹೇಳಿಲ್ಲ. ಅವನೇನು ಮಾಡ್ದ, ಹೇಗಿದ್ರು ನಾನು ಯಮಪುರಿಗೆ ಬಂದಿದ್ದೀನಿ, ರೈಟ್ ಇನ್ ಫ್ರಂಟ್ ಆಫ್ ದಿ ಯಮಧರ್ಮರಾಜ. ಯಮಧರ್ಮರಾಜನಿಗಿಂತ ಸಾಕ್ಷಾತ್ ಇನ್ನೊಬ್ಬ ಗುರು ನನಗೆ ಬೇಡ. ಅದರಿಂದ ಯು ಆರ್ ಮೈ ಟೀಚರ್. ಸೊ ಯು ಆರ್ ಮೈ ಟೀಚರ್, ಯು ಗಿವ್ ಮೀ ದಿ ನಾಲೆಡ್ಜ್ ಅಬೌಟ್ ದಿಸ್. ನೀನು ನನ್ನನ್ನು ಈಗ ಉದ್ಧಾರ ಮಾಡಬೇಕು. ಈ ಪ್ರಶ್ನೆಗಳಲ್ಲಿ ಮೂಲಕ ಕಾಡ್ತಾ ಇರುವಂತಹ ನನ್ನ ಎಲ್ಲ ಸಂಶಯಗಳನ್ನು ನೀನು ನಿವಾರಣೆ ಮಾಡು ಅಂತ ಹೇಳಿ ಸಿಕ್ಕಿದ ಈ ಅವಕಾಶವನ್ನು ಉಪಯೋಗಿಸಿಕೊಂಡು ಯಮಧರ್ಮರಾಜನಲ್ಲಿ ಇಂತಹ ಪ್ರಶ್ನೆಯನ್ನು ಮಾಡಿದ್ದಾನೆ. ಸೊ ಯಮಧರ್ಮರಾಜನಿಗೆ ಬಹಳ ಫರ್ಮಾಗಿ ಹೇಳ್ತಾನೆ, ವರಾಣಾಂ ಯೇಷಃ ವರಸ್ತೃತೀಯ, ದಿಸ್ ಈಸ್ ಮೈ ಥರ್ಡ್ ಬೋನ್. ಇದು ನನಗೆ ಬೇಕಾಗಿರುವಂತಹದ್ದು. 3ನೇ ವರ ಕೇಳು ಅಂತಂದಿದೆಯಲ್ಲಪ್ಪ, ಕೇಳಿದ್ದೀನಿ, ನೀನೀಗ ಕೊಡಲೇಬೇಕು. ಸೊ ಯಮಧರ್ಮರಾಜನಲ್ಲಿ 3ನೆಯ ಪ್ರಶ್ನೆಯನ್ನು ಮಾಡಿ ಹುಡುಗ ನಿಂತ್ಕೋತಾನೆ. ಸೊ ನಾವು ಈಗ ಯಮಧರ್ಮರಾಜ ಹಿ ಸೇಸ್, ದೇವೈರತ್ರಾಪಿ ವಿಚಿಕಿತ್ಸಿತಾಂ ಪುರ ನಹಿ ಸುವಿಘ್ನೇಯಂ ಮನುರೇಶ ಧರ್ಮ ಅನ್ಯಂ ವರಂ ನಚಿಕೇತೋ ವೃಣೀಶ್ವ ಮಾಮೋಪರೋತ್ಸೀರತಿ ಮಾ ಸೃಜೈನಂ. ಯಮಧರ್ಮರಾಜ ಹೇಳ್ತಾನೆ, ಹೇ ನಚಿಕೇತ, ಅತ್ರ ಅಂತಂದರೆ ಹಿಯರ್. ಇಲ್ಲಿ ಆಲ್ ಆಫ್ ಎ ಸಡನ್ ಅತ್ರ ಅಥವಾ ಇಲ್ಲಿ ಅಂತ ಹೇಳಿದ್ರೆ ಇಟ್ ವಿಲ್ ನಾಟ್ ಗಿವ್ ದಿ ಫುಲ್ ಮೀನಿಂಗ್. ಸೊ ವಾಟ್ ಈಸ್ ದಿಸ್ ಅತ್ರ? ಸೊ ಏತಸ್ಮಿನ್ ವಿಷಯ, ಈ ಒಂದು ವಿಷಯದಲ್ಲಿ ನಚಿಕೇತ, ನೀನೀಗ ಆತ್ಮದ ಬಗ್ಗೆ, ಆತ್ಮಜ್ಞಾನದ ಬಗ್ಗೆ, ಬ್ರಹ್ಮವಿದ್ಯೆಯ ಬಗ್ಗೆ ನೇರವಾಗಿ ನೀನು ನನ್ನನ್ನು ಪ್ರಶ್ನೆ ಮಾಡ್ತಾ ಇದೆಯಾ. ಸೊ ಈ ವಿಷಯದಲ್ಲಿ ಅತ್ರ, ಇಲ್ಲಿ, ಏತಸ್ಮಿನ್ ವಿಷಯ, ಹೇ ನಚಿಕೇತ, ನೀನು ಪ್ರಶ್ನೆ ಮಾಡಿದ್ಯಲ್ಲಪ್ಪ, ಆ ವಿಷಯದಲ್ಲಿ ಪುರಾಹ, ಹಿಂದೆ, ಬಹಳ ಹಿಂದೆ, ಪ್ರಾಚೀನ ಕಾಲದಲ್ಲಿ ಕೂಡ ದೇವೈಹಿ ಅಪಿ, ದೇವತೆಗಳಿಗೂ ಕೂಡ ವಿಚಿಕಿತ್ಸಿತ, ಸಾಕಷ್ಟು ಸಂಶಯಗಳಿತ್ತು. ಬರೀ ಮನುಷ್ಯ ಅಂತ ಹೇಳಿ ಮನುಷ್ಯ ಲೋಕದಲ್ಲಿ ಇಂತಹ ಸಂಶಯ ಇದೆ, ಒಂದು ವರ್ಗದ ಜನ ಇದೆ ಅಂತ ಮಾತಾಡ್ತಾರೆ, ಮತ್ತೊಂದು ವರ್ಗದ ಜನ ಇಲ್ಲ ಅಂತ ಮಾತಾಡ್ತಾರೆ ಅಂತ ಹೇಳಿ ಮನುಷ್ಯ ಲೋಕವನ್ನು ಕೋಟ್ ಮಾಡಬೇಡಪ್ಪ. ಮನುಷ್ಯರು ವಾಸ ಮಾಡುವಂತಹದ್ದು ಮನುಷ್ಯ ಲೋಕ. ಅವರುಗಳಿಗಿಂತ ಪುಣ್ಯ ಜೀವಿಗಳು, ಜ್ಞಾನಭರಿತರು ದೇವತೆಗಳು. ಆ ದೇವತೆಗಳು ಎಲ್ಲಿರ್ತಾರೆ ಅಂತಂದರೆ ದೇವಲೋಕದಲ್ಲಿ ಇರ್ತಾರೆ. ಅಂತಹ ದೇವತೆಗಳಿಗೂ ಕೂಡ ಇದು ಪ್ರಶ್ನೆ ಅವರಲ್ಲೂ ಇದೆ. ಸೊ ಆದ್ದರಿಂದ ಈ ಪ್ರಶ್ನೆಗೆ ದೇವತೆಗಳಿಗೂ ಉತ್ತರ ಸಿಕ್ಕಿಲ್ಲಪ್ಪ. ಆದ್ದರಿಂದ ಸಂಶಯ ಈ ರೀತಿ ಇತ್ತು ಅಂತಂದರೆ ನೀನು ಅದಕ್ಕಾಗಿ ನೀನು ಆಶ್ಚರ್ಯ ಪಡಬೇಡ. ಪ್ರಶ್ನೆ ಹಿಂಗೆ, ಈ ಪ್ರಶ್ನೆ ಹಿಂಗೆ, ಮನುಷ್ಯ ಲೋಕದಲ್ಲಿ ಮಾತ್ರ ಅಂತ ನೀನು ಯಾಕೆ ಅನ್ಕೋತೀಯ? ದೇವಲೋಕದಲ್ಲೂ ಅದಕ್ಕೆ ಪರಿಹಾರ ಇಲ್ಲ. ದೇವಲೋಕದಲ್ಲೇ ಇಲ್ಲ ಅಂತಂದಮೇಲೆ ಮನುಷ್ಯ ಲೋಕದಲ್ಲಿ ಹೇಗಪ್ಪ ಪರಿಹಾರ ಸಿಗುತ್ತೆ? ಮನುಷ್ಯರಿಗಿಂತ ಹೆಚ್ಚು ಜ್ಞಾನವಂತರು ದೇವತೆಗಳು, ಅವ್ರುಗಳಿಗೆ ಇದು ಗೊತ್ತಾಗ್ತಾ ಇಲ್ಲ ಅಂತಂದಮೇಲೆ ನಿನ್ನಂತಹವನಿಗೆ, ಮನುಷ್ಯ ಲೋಕದಲ್ಲಿ ಇರೋರಿಗೆ ಇದು ಹೇಗೆ ಸಾಧ್ಯಪ್ಪ ತಿಳ್ಕೊಳ್ಳೋದಕ್ಕೆ? ಆದ್ದರಿಂದ ಈ ವಿಚಾರದಲ್ಲಿ ನೀನು ಆಶ್ಚರ್ಯ ಪಡಬೇಡಪ್ಪ. ಹೇ ನಚಿಕೇತ, ಗಮನವಿಟ್ಟು ಕೇಳು. ನಹಿ ಸುವಿಜ್ಞೇಯಂ, ಈ ನೀನು ಪ್ರಶ್ನೆ ಮಾಡಿದ್ಯಲ್ಲ, ಈ ವಿಷಯ, ಈ ವಿಚಾರ ಇದು ಅಷ್ಟು ಸುಲಭ ಅಲ್ಲ. ಒಂದರ್ಥದಲ್ಲಿ ದೇವತೆಗಳು ಅಂತ ನಾವೇನು ಹೇಳ್ತಿದ್ದೀವಿ, ಕಂಪೇರ್ ಟು ದಿ ಹ್ಯೂಮನ್ ಬೀಯಿಂಗ್ಸ್ ದೇ ಆರ್ ಮೋರ್ ಇಂಟೆಲಿಜೆಂಟ್ ಪೀಪಲ್. ದೇವತೆಗಳಿಗೂ ಕೂಡ ಇದು ಸುಲಭವಾಗಿ ಅರ್ಥವಾಗಲಿಲ್ಲ ಅಂತಂದಮೇಲೆ ತಿಳ್ಕೊ ನೀನೇ ಇದು ಇನ್ನೆಷ್ಟು ಸೂಕ್ಷ್ಮವಾದ ವಿಷಯ ಆಗಿರುತ್ತೆ. ಆದ್ದರಿಂದ ಸೂಕ್ಷ್ಮವಾದ ಇಂತಹ ವಿಚಾರದಲ್ಲಿ ಮನುಷ್ಯ ಲೋಕದಲ್ಲಿ ಮನುಷ್ಯರುಗಳಿಗೆ ಸಂಶಯ ಬರೋದರಲ್ಲಿ ತಪ್ಪೇನಿಲ್ಲ. ಯೇಷಃ ಧರ್ಮ ಅಣು, ದ ವೆರಿ ನೇಚರ್ ಆಫ್ ದಿ ಸಬ್ಜೆಕ್ಟ್ ಈಸ್ ವೆರಿ ಸಟಲ್. ಅಂತಂದರೆ ನೀ ಏನು ಪ್ರಶ್ನೆಯನ್ನು ಮಾಡ್ತಾ ಇದೆಯಾ ಅದರ ಸ್ವಭಾವ, ದ ವೆರಿ ನೇಚರ್. ಧರ್ಮ ಅಂತಂದರೆ ಸ್ವಭಾವ ಅಂತ ಈ ಸಂದರ್ಭದಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಯೇಷಃ ಧರ್ಮ, ಈ ಒಂದು ವಿಷಯದಲ್ಲಿ ಸ್ವಭಾವ ಹೇಗಿರುತ್ತೆ ಅಂತಂದರೆ ಬಹಳ ಸೂಕ್ಷ್ಮವಾಗಿರುವಂತಹ
ವಿಚಾರ ಇದು. ಅಣು ವೆರಿ ವೆರಿ ಸೂಕ್ಷ್ಮ. ಅಣು ಅಂತಂದರೆ ಸೂಕ್ಷ್ಮ. ಇಂತಹದನ್ನ ತಿಳ್ಕೊತೀನಿ, ಇದನ್ನ ಕಲ್ತ್ಕೋತೀನಿ ಅಂತಂದರೆ ಇದು ಸ್ವಲ್ಪ ಜಟಿಲಪ್ಪ. ಅಷ್ಟು ಸುಲಭವಾಗಿ ಇದು ತಿಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಬಹಳ ಕಷ್ಟಕರವಾದ ವಿಚಾರವನ್ನು ನೀನು ಪ್ರಶ್ನೆ ಮಾಡ್ತಾ ಇದೆಯಾ. ನಹಿ ಸುವಿಜ್ಞೇಯಂ, ಅಷ್ಟು ಸುಲಭವಾಗಿ ಇಂತಹ ವಿಚಾರಕ್ಕೆ ನೀನು ಉತ್ತರವನ್ನು ಗ್ರಹಿಸಲು ಸಾಧ್ಯ ಇಲ್ಲಪ್ಪ. ವೈ ಇಟ್ ಈಸ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್? ಬಿಕಾಸ್ ಏಷಃ ಧರ್ಮ ಅಣುಹು, ಇದರ ಸ್ವಭಾವವೇ ಹಾಗೆ. ಇದು ಯಾಕೆ ಕಷ್ಟ ಅಂತಂದರೆ ಅದು ಹಾಗೆ, ಅದು ಅಷ್ಟೊಂದು ಸೂಕ್ಷ್ಮ, ಹೇಳೋಕ್ಕಾಗೋದಿಲ್ಲ, ಹೇಳಿದ್ರು ಅರ್ಥ ಆಗೋದಿಲ್ಲ. ದೇವತೆಗಳಿಗೆ ಈ ವಿಚಾರದಲ್ಲಿ ಪರಿಹಾರ ಸಿಕ್ಕಿಲ್ಲ. ಇನ್ನು ಮನುಷ್ಯರಿಗೆ ಇಂತಹದ್ದು ಸಮಸ್ಯೆ ಇದೆ ಅಂತಂದ ಮೇಲೆ ಅದಕ್ಕೆ ಆಶ್ಚರ್ಯ ಇಲ್ಲಪ್ಪ. ದ ಸಬ್ಜೆಕ್ಟ್ ಈಸ್ ವೆರಿ ವೆರಿ ಸೂಕ್ಷ್ಮ, ಅಣುಹು. ಆದುದರಿಂದ ಹೇ ನಚಿಕೇತ, ಅನ್ಯಂ ವರಂ ವೃಣೀಶ್ವ, ಇದ್ರ ಬದಲು ಬೇರೆ ಯಾವುದಾದ್ರೂ ವರವನ್ನು ಕೇಳ್ಕೊ. ಇದು ಬಿಟ್ಬಿಡು, ಇಲ್ಲಿಗೆ ಕೇಳಬೇಡ. ದೇವತೆಗಳಿಗೆ ಇದು ಸಿಕ್ಕಿಲ್ಲ ಅಂತಂದ ಮೇಲೆ ಇನ್ನೇನಿಗೆ ಹೇಗೆ ಸಿಗೋಕ್ಕೆ ಸಾಧ್ಯ? ಆದ್ದರಿಂದ ವ್ರತ ಕಾಲಹರಣ ಮಾಡಬೇಡ. ನೀನು ಈ ಪ್ರಶ್ನೆಯನ್ನು ನೀನು ಕೇಳಲೇಬೇಡ, ಈ ವರವನ್ನು ಕೇಳಬೇಡ. ಇದರ ಬದಲು ಅನ್ಯಂ ವರಂ, ಬೇರೆಯ ವರವನ್ನು ನೀನು ವೃಣೀಶ್ವ, ಕೇಳ್ಕೊ. ಆ ಬೇರೆ ವರ ಯಾವುದೇ ಬೇಕಾದರೂ ಆಗಿರಲಿ, ನಾನು ನಿನಗೆ ಕೊಡ್ತೀನಿ. ಈಗ ನೀನು ಕೇಳೋದಕ್ಕೆ ಇಷ್ಟಪಡ್ತಾ ಇರುವಂತಹ ಜ್ಞಾನ, ಇಟ್ ಈಸ್ ನಾಟ್ ಪಾಸಿಬಲ್ ಈವನ್ ಫಾರ್ ದಿ ಗಾಡ್ಸ್. ಆದ್ದರಿಂದ ದೇವತೆಗಳಿಗೆ ಇದು ಸಿಗ್ತಾ ಇಲ್ಲ. ಸೊ ಯು ಡೋಂಟ್ ಆಸ್ಕ್ ದಿಸ್ ವರ, ಈ ವರವನ್ನು ನೀನು ಕೇಳಬೇಡ. ಮಾಮ ಉಪರೋತ್ಸಿಹಿ, ದಯಮಾಡಿ ಈ ವಿಚಾರದಲ್ಲಿ ನನ್ನ ಮೇಲೆ ಬಲಪ್ರಯೋಗ ಮಾಡಬೇಡಪ್ಪ. ನೀನು ಇದು ಬೇಕೇ ಬೇಕು ಅಂತ ಹಠ ಮಾಡಿ ನನಗೆ ನೀನು ಪ್ರೆಷರ್ ಕೊಡಬೇಡ. ಡೋಂಟ್ ಪುಟ್ ಮಿ ಇಂಟು ದಿ ಟೆನ್ಷನ್. ನಾವಂತೀವಲ್ಲ ಹಾಗೆ, ಮಾಮ ಉಪರೋತ್ಸಿ, ಬೇಡ, ಡೋಂಟ್ ಗಿವ್ ಮಿ ಟೆನ್ಷನ್. ಈ ವಿಚಾರದಲ್ಲಿ ನನ್ನ ಮೇಲೆ ನೀನು ಬಲ ಪ್ರಯೋಗ ಮಾಡಬೇಡ. ನೀನು ಕೇಳಲೇಬೇಡ, ನಾನು ಹೇಳೋಕ್ಕೂ ಆಗೋದಿಲ್ಲ, ನಿನಗೆ ತಿಳ್ಕೊಳ್ಳೋಕ್ಕೂ ಆಗೋದಿಲ್ಲ. ನೀನು ಅಂತ ಅಲ್ಲಪ್ಪ, ಈವನ್ ಫಾರ್ ದಿ ಗಾಡ್, ಈವನ್ ಫಾರ್ ದಿ ದೇವತಾಸ್ ಇಟ್ ಈಸ್ ವೆರಿ ಡಿಫಿಕಲ್ಟ್. ಆದ್ದರಿಂದ ನನ್ನ ಮೇಲೆ ಬಲ ಪ್ರಯೋಗ ಮಾಡಬೇಡ. ಸೊ ಡೋಂಟ್ ಫೋರ್ಸ್ ಮೀ. ಏನಂ ಅತಿಸೃಜ, ಈ ವಿಚಾರವನ್ನು ಇಲ್ಲಿ ಬಿಟ್ಬಿಡು, ಮರ್ತ್ಬಿಡು. ನೀನೋ ಕೇಳಿದ್ದಾಯಿತು, ನಾ ಇಲ್ಲ ಅಂತ ಹೇಳಿದ್ದೀನಿ, ನಾನು ಮರೀತೀನಿ, ನೀನು ಮರ್ತ್ಬಿಡು. ಅದನ್ನು ಬಿಟ್ಟು ನೀನು ಬೇರೆ ಏನಾದ್ರು ಕೇಳಪ್ಪ. ಈ ವಿಚಾರವನ್ನು ತಿಳ್ಕೊಳ್ಳೋದಕ್ಕೆ ನಿನಗೂ ಕೂಡ ಕಷ್ಟವಾಗತ್ತೆ. ಸಿ ದಿ ವರ್ಡ್ಸ್ ದ ಯಮಧರ್ಮರಾಜ ಈಸ್ ಯೂಸಿಂಗ್. ಸೊ ಇದೆಲ್ಲ ನಿಮ್ಗೆ ನೆಕ್ಸ್ಟು ಕಂಟಿನ್ಯೂ ಆದಾಗ ಗೊತ್ತಾಗುತ್ತೆ ಯಾಕೆ ಯಮಧರ್ಮರಾಜ ಈ ಥರನೇ ಹೇಳ್ತಾ ಇದ್ದಾನೆ. ಸ್ಟ್ರೈಟ್ ಅವೇ ಯಾಕೆ ಹೇಳ್ತಾ ಇಲ್ಲ ಅದೆಲ್ಲ ಯು ವಿಲ್ ಕಮ್ ಟು ನೋ ಇಟ್ ಲೇಟರ್. ಅವನೇನು ಹೇಳ್ತಾ ಇದ್ದಾನೆ ಯಮಧರ್ಮರಾಜ, ಈ ವಿಚಾರದಲ್ಲಿ ನಿನಗೂ ಕೂಡ ಇದು ಸ್ವಲ್ಪ ಕಷ್ಟ ಆಗಬಹುದಪ್ಪ, ಮತ್ತು ನನ್ನನ್ನು ಬಲವಂತ ಪಡಿಸಬೇಡ. ನನ್ನನ್ನು ಬಲವಂತ ಪಡಿಸಬೇಡ ಅಂತಂದ್ರೆ ಏನು? ಇಟ್ ಈಸ್ ವಿತ್ ಮೀ ಅಂತ ಅರ್ಥ. ಕೊಡೋದಿಲ್ಲ, ನಿನಗೆ ಕಷ್ಟ ಆಗುತ್ತೆ. ಸೊ ಈ ಎಷ್ಟು ಚೆನ್ನಾಗಿ ಈ ಅರ್ಥಗಳನ್ನು ಕೊಟ್ಟಿದ್ದಾರೆ ನಮ್ಮ ಹಿರಿಯರು ಅಂತ, ಭಾಳ ವಂಡರ್ಫುಲ್. ಸೊ ನನ್ನನ್ನು ಫೋರ್ಸ್ ಮಾಡಬೇಡಪ್ಪ, ಈ ವರವನ್ನು ನೀನು ಕೇಳಲೇಬೇಡ. ಅನ್ಯಂ ವರಂ ವೃಣೀಶ್ವ, ಬೇರೆ ಯಾವುದಾದ್ರೂ ವರವನ್ನು ನೀನು ಕೇಳು. ಒಂದು ವೇಳೆ ನೋಡಿ ಅಗೈನ್ ಹೆಂಗೆ ಸಿಕ್ಕಾಕೋತಾ ಇದ್ದಾರೆ ಯಮಧರ್ಮರಾಜ. ಒಂದು ವೇಳೆ ನಾನು ತಿಳಿಸಲು ಮುಂದಾದರೂ, ದಟ್ ಮೀನ್ಸ್ ಐ ನೋ ಇಟ್. ಸೊ ಒಂದು ವೇಳೆ ನಾನು ತಿಳಿಸಲು ಮುಂದಾದರೂ ಕೂಡ ನಿನಗೆ ಅದು ಅರ್ಥ ಆಗೋದಕ್ಕೆ ಕಷ್ಟಪ್ಪ. ನಿನಗೆ ಸಿಕ್ಕಿರುವಂತಹ 3 ವರಗಳಲ್ಲಿ 2 ವರಗಳನ್ನು ನೀನು ಉಪಯೋಗಿಸ್ಕೊಂಡಾಗಿದೆ. ಈಗ ಅನ್ಯಾಯವಾಗಿ ನೀನು ಕೇಳಬಾರದೇ ಇರೋವಂತಹದನ್ನು ಕೇಳುವ ಮೂಲಕ 3ನೇ ವರವನ್ನು ಪ್ರಯೋಜನಕ್ಕೆ ಬಾರದಂತೆ ಮಾಡಬೇಡ. ಅಕಸ್ಮಾತ್ ನಾನು ಹೇಳಿಬಿಟ್ಟೆ 3ನೇ ವರ ನೀ ಇದು ಕೇಳಿದ್ಯಾ, ಇದಕ್ಕೆ ಉತ್ತರ ಹೇಳ್ತೀನಿ ಅಂತ ನಾನು ಹೇಳಿಬಿಡ್ತೀನಿ, ನಿನಗೆ ಅರ್ಥ ಆಗೋದಿಲ್ಲ, ಆಗ ವೇಸ್ಟ್ ಆಗುತ್ತೆ ನಿನ್ನ ವರ. ಸೊ ಡೋಂಟ್ ವೇಸ್ಟ್ ದಟ್ ಬೈ ಆಸ್ಕಿಂಗ್ ದಿಸ್. ಸೊ ವೇಸ್ಟ್ ಮಾಡ್ಕೋಬೇಡ ನಿನ್ನ ವರನ. ಅದ್ರ ಬದಲು 2 ವರ ನಿನಗೆ ಉಪಯೋಗ ಆಗಿದೆ ಅಲ್ವಾ, 3ನೇ ವರನೂ ಹತ್ರ ನೀನು ಉಪಯೋಗ ಮಾಡ್ಕೊಂಬಿಡು. ಆದ್ದರಿಂದ ಇದನ್ನು ಬಿಟ್ಬಿಡು. ಏನಂ ಅತಿಸೃಜ, ಇದನ್ನು ಇಲ್ಲೇ ಸ್ಟಾಪ್ ರೈಟ್ ನೌ ಹಿಯರ್, ರೈಟ್ ಹಿಯರ್ ಯು ಸ್ಟಾಪ್ ಆಸ್ಕಿಂಗ್ ದಿಸ್ ಕ್ವಶನ್. ಕೇಳಕ್ಕೆ ಹೋಗಬೇಡ ನೀನು. ಇದರ ಬದಲು ಮತ್ತೊಂದು ವರವನ್ನು ಕೇಳು, ಯು ಆರ್ ಗೋಯಿಂಗ್ ಟು ಗೆಟ್ ಇಟ್. ಅಷ್ಟು ಮಾತ್ರ ಅಲ್ಲ, 3ನೇ ವರ ನೀನು ಕೇಳ್ಕೊಂಡಾಗ ನಾನು ಕೊಡ್ತೀನಲ್ಲ, ಯು ವಿಲ್ ಬಿ ಬೆನಿಫಿಟೆಡ್ ಆಲ್ಸೋ. ನಿನಗೆ ಅದು ತುಂಬ ಉಪಯೋಗ ಆಗುತ್ತೆ.
ಸೊ ಇಲ್ಲಿ ನಹಿ ಸುವಿಜ್ಞೇಯಂ ಅಂತ ಹೇಳಿದ್ದಾನೆ ಯಮಧರ್ಮರಾಜ. ಸೊ ಇಟ್ ಈಸ್ ನಾಟ್ ಸಮಥಿಂಗ್ ವಿಚ್ ಕ್ಯಾನ್ ಬಿ ಈಸಿಲಿ ಅಂಡರ್ಸ್ಟುಡ್. ಈಸಿಲಿ ಅಲ್ಲ, ಕಷ್ಟ. ಓಕೆ, ಕಷ್ಟಪಡಕ್ಕೆ ರೆಡಿ ಇದ್ದೀನಿ. ಸೊ ನಹಿ ಸುಜ್ಞೇಯಂ ಅಂತಂದರೆ ಈ ಅರ್ಥವನ್ನು ಕೊಡ್ತದೆ. ಸೊ ಯಾಕೆ ಹೀಗೆ ಅನ್ನುವಂತಹ ಪ್ರಶ್ನೆಗೆ ಆಚಾರ್ಯ ಶಂಕರರು ಮತ್ತೆ ಇಲ್ಲಿ ಹೇಳ್ತಾರೆ, ಯಾಕೆ ಯಮಧರ್ಮರಾಜ ಇದನ್ನು ಅಷ್ಟೊಂದು ಕಷ್ಟ ಅಂತ ಹೇಳ್ತಾ ಇದ್ದಾನಲ್ಲ, ಯಾಕಿರ್ಬೋದು? ಎಗೇನ್ ಆಚಾರ್ಯ ಶಂಕರ ಸೇಸ್ ಪ್ರಾಕೃತೈ ಜನೈ ಶ್ರುತಂ ಅಪಿ ನ ಜ್ಞೇಯಂ. ಜನಗಳಿದಾರಲ್ಲಪ್ಪ, ಅವರೆಲ್ಲ ದೇ ಆರ್ ಆಲ್ ಪ್ರಾಕೃತ ಜನಾಸ್. ಪ್ರಾಕೃತ ಜನ ಅಂತಂದ್ರೇನು? ಸ್ವಭಾವತಃ ಆ ಕ್ಷಣದಲ್ಲಿ ಅವ್ರು ಹೇಗಿರಬೇಕು ಹಾಗಿರ್ಬಿಡ್ತಾರೆ. ಅಂತಂದರೆ ದೇ ಆರ್ ನಾಟ್ ಕಲ್ಚರ್ಡ್, ಅನ್ಕಲ್ಚರ್ಡ್. ಈ ಭೂಮಿನಲ್ಲಿ ಮನುಷ್ಯ ಅಂತ ಅನ್ನಿಸ್ಕೊಂಡವನು ಇದಾನಲ್ಲಪ್ಪ, ಹೀ ಈಸ್ ಅನ್ಕಲ್ಚರ್ಡ್. ಆಚಾರ್ಯ ಶಂಕರರು ಹೇಳ್ತಾ ಇದ್ದಾರೆ ಭಜಗೋವಿಂದಮಲ್ಲ, ಅದಕ್ಕೆ ಅವರು ಮೂಢಮತೆ ಅಂತ ಡೈರೆಕ್ಟಾಗಿ ಕರೆದಿದ್ದಾರೆ. ಹಿ ನೋಸ್, ನಾವೆಲ್ಲ ನಮ್ಮ ಯೋಗ್ಯತೆ ಏನು ಅಂತ ಅವ್ರಿಗೆ ಗೊತ್ತಿಲ್ಲ. ಹಿ ನೋಸ್. ಸೊ ಅವ್ರು ಹೇಳ್ತಾ ಇದ್ದಾರೆ ಪ್ರಾಕೃತ ಜನ, ಅನ್ಕಲ್ಚರ್ಡ್ ಅಪ್ಪ ಇವರೆಲ್ಲ. ಅನ್ಕಲ್ಚರ್ಡ್ ಅಂತಂದ್ರೆ ಏನು ಅಂತಂದರೆ ಅವ್ರಿಗೆ ಬೇಗ ಏನೂ ಸಿಗೋದಿಲ್ಲ. ಈವನ್ ಶ್ರುತಮಪಿ, ಅವ್ರು ಕೇಳಿಸ್ಕೊಂಡ್ರು ಕೂಡ, ಒಂದು ವೇಳೆ ಅವ್ರು ಕೇಳಿಸ್ಕೊಂಡ್ರು ಕೂಡ, ದಿಸ್ ಈಸ್ ಬ್ರಹ್ಮವಿದ್ಯಾ, ಈ ಒಂದು ಸ್ಪಿರಿಚುವಲ್ ನಾಲೆಡ್ಜು ನ ಜ್ಞೇಯಂ, ಅವ್ರಿಗೆ ಸಿಗೋದಿಲ್ಲ. ದೇ ಮೇ ನಾಟ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಅವ್ರಿಗಿದು ಅರ್ಥ ಆಗೋದಿಲ್ಲ. ಸೊ ಹಿಯರ್ ದ ಮೋಸ್ಟ್ ರಿಕ್ವೈರ್ಡ್ ಕ್ವಾಲಿಫಿಕೇಶನ್, ಈ ಒಂದು ಬ್ರಹ್ಮವಿದ್ಯೆ, ಆತ್ಮಜ್ಞಾನ, ಆತ್ಮವಿದ್ಯೆ ಅನ್ನುವಂತಹದ್ದು ನಮಗೆ ಸಿಗಬೇಕು ಅನ್ನುವಂತಹದ್ದು ಒಂದು ವೇಳೆ ನಮ್ಮ ಅಪೇಕ್ಷೆ ಆಗಿದ್ದರೆ, ನಮ್ಮ ಮನಸ್ಸು ಇಟ್ ಮಸ್ಟ್ ಬಿ ವೆರಿ ಪ್ಯೂರ್. ಇಟ್ ಮಸ್ಟ್ ಬಿ ವೆರಿ ಪ್ಯೂರ್. ವೆರಿ ಪ್ಯೂರ್ ಅಂದ್ರೇನು? ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ದ ಮೈಂಡ್ ಡ್ರಾಪ್ಸ್. ಪಕ್ವವಾದ ಹಣ್ಣು ಹೇಗೆ ಮರದಿಂದ ತಾನಾಗಿ ಬೀಳುತ್ತೆ, ಹಾಗೆ ಸಂಪೂರ್ಣವಾಗಿ ಮನಸ್ಸು ಪಕ್ವವಾದಾಗ, ಪರಿಶುದ್ಧವಾದಾಗ ಇಟ್ ಡ್ರಾಪ್ಸ್. ಯಾವ ಸಮಯದಲ್ಲಿ ವ್ಯಕ್ತಿಯ ಮನಸ್ಸು ಇಟ್ ಡ್ರಾಪ್ಸ್, ದಟ್ ಈಸ್ ದಿಸ್ ಟೈಮ್ he gains the knowledge. He gains the knowledge. So pure mind is very, very essential. If the mind is purified, ಆಗ ಅವ್ರಿಗೆ ಇದೆಲ್ಲ ಸಿಗುತ್ತೆ. ಆದರೆ ಇಲ್ಲಿ ಪೀಪಲ್ ಆರ್ ಪ್ರಾಕೃತ ಜನ, ಅವರಿಗೆ ಒಂದು ಸ್ವಲ್ಪನೂ ಅರ್ಥ ಆಗೋದಿಲ್ಲಪ್ಪ. ಕೇವಲ ಕಾಟಾಚಾರಕ್ಕೆ ಕೇಳಿಸ್ಕೊತಾರೆ. ಅವರಿಗೆ ಶ್ರದ್ಧೆ ಇಲ್ಲ, ಭಕ್ತಿ ಇಲ್ಲ, ವಿವೇಕ ಇಲ್ಲ. ಅದರ ಅರ್ಥ, ಯಾವಾಗ ಒಂದು ವಿಚಾರ ಶ್ರವಣವಾಗಿ ಸಿಕ್ಕಿದಂತಹ ವಿಚಾರ ಶಬ್ದವಾಗಿ ನಿಂತಾಗ ಇಟ್ ಈಸ್ ವೇಸ್ಟ್. ಜ್ಞಾನವಾಗಿ ಒಳ ಪ್ರವೇಶಿಸಿದಾಗ ಈಸ್ ಫ್ರೂಟ್. ಸೊ ಯಾವಾಗ ಅಲ್ಲಿ ಯಾರೋ ಏನೋ ಹೇಳ್ತಾ ಇದ್ದಾರೆ ಅಂತಂದಾಗ ಫೈಂಡ್ ಔಟ್, ಈಸ್ ಇಟ್ ಶಬ್ದ ಆರ್ ಈಸ್ ಇಟ್ ಜ್ಞಾನ. ಅದರಿಂದ ಪ್ರಾಕೃತ ಜನ ಇವರು ಶ್ರುತಮಪಿ, ಕೇಳಿಸ್ಕೊಂಡ್ರು ಕೂಡ ನ ಜ್ಞೇಯಂ, ಅವ್ರಿಗೆ ಅದು ಸಿಗೋದಿಲ್ಲಪ್ಪ. ಆದ್ದರಿಂದ ಜ್ಞಾನವಾಗಿ ಅದು ಅವ್ರನ್ನ ಮುಟ್ಟೋದಿಲ್ಲ. ಇದಕ್ಕೆ ಮುಖ್ಯವಾದ ಯೋಗ್ಯತೆ ಅಂತಂದರೆ ಪ್ಯೂರಿಫಿಕೇಷನ್ ಆಫ್ ದ ಮೈಂಡ್. ಮತ್ತೆ ಮತ್ತೆ ವೇದಾಂತ ಆಚಾರ್ಯರುಗಳು, ಗುರುಗಳು, ಅನುಭವಿಗಳು ಹೆಜ್ಜೆ ಹೆಜ್ಜೆಗೆ ಸಿಕ್ಕಿದಾಗಲೆಲ್ಲ, ಅವಕಾಶ ಸಿಕ್ಕಿದಾಗಲೆಲ್ಲ ಪ್ರತಿ ಬಾರಿ ನಮಗೇನು ಹೇಳ್ತಾರೆ ಅಂತಂದರೆ, ಮನಸ್ಸನ್ನು ಶುದ್ಧವಾಗಿ ಇಟ್ಕೊಳ್ಳುವಂತಹದ್ದು ಏಕೈಕ ಸಾಧನೆ. ದಟ್ ಈಸ್ ದಿ ಬೆಸ್ಟ್ ಸಾಧನೆ. ಸೊ ಡೂ ದಟ್. ಆದ್ದರಿಂದ ಪ್ಯೂರಿಫಿಕೇಷನ್ ಆಫ್ ದ ಮೈಂಡ್ ಈಸ್ ವೆರಿ, ವೆರಿ ಇಂಪಾರ್ಟೆಂಟ್. ದಟ್ ಪ್ಯೂರಿಟಿ ಈಸ್ ನಾಟ್ ದೇರ್ ವಿತ್ ಜನಾಸ್. ಸಚ್ ಜನ, ಅಂತಹವ್ರನ್ನ ಆಚಾರ್ಯ ಶಂಕರರು ಪ್ರಾಕೃತ ಜನಾ. ಆದ್ದರಿಂದ ಪ್ರಾಕೃತ ಜನಗಳಿಗೆ ಈ ಒಂದು ಜ್ಞಾನ ಸಿಗೋದಿಲ್ಲಪ್ಪ. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಸದ್ಗುರು ಶ್ರೀ
ಚಿಕ್ಕಲಿಂಗಣ್ಣರವರ ಪಾದಚರಣೆಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀ ಕೃಷ್ಣ.